ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ನಮ್ಮ ಶಾಸಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರನ್ನು ಕೂಡ ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ನಮ್ಮ ಜಿಲ್ಲಾ ಪಂಚಾಯತ್ನ ಸದಸ್ಯರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ನಮ್ಮ ಗ್ರಾಮದ ಹಿರಿಯರಾಗಿರುವಂತಹ ಶ್ರೀಯುತ ಪದ್ಮನಾಭ ನರಿಂಗಾನ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ಅಂಗನವಾಡಿ ಮೇಲ್ವಿಚಾರಕಿಯರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ಮಾಜಿ ಅಧ್ಯಕ್ಷರನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ಈ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಎಲ್ಲ ಸದಸ್ಯರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಈ ಗ್ರಾಮದ ಗ್ರಾಮಸ್ಥರೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉಪಸ್ಥಿತರಿರುವಂತಹ ಅಧಿಕಾರಿ ವರ್ಗದವರನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ನಾವು ಆಯೋಜಿಸಿದ್ದೇವೆ. ಇದರ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಕಚೇರಿಯನ್ನು ಕೂಡ ನವೀಕೃತಗೊಳಿಸಿದ್ದೇವೆ. ಅದನ್ನು ಕೂಡ ಒಂದು ಸರಳವಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ನಮ್ಮ ಮಾನ್ಯ ಶಾಸಕರಂತ ಯುಟಿ ಖಾದರ್ ಸರ್ ಅವರ ಸಮಕ್ಷಮದಲ್ಲಿ ನಡೆಸಲು ನಾವು ತೀರ್ಮಾನ ಮಾಡಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಮ್ಮ ಆಶಾ ಕಾರ್ಯಕರ್ತರು ಸುಮಾರು 41 ದಿವಸದಿಂದ ನಿರಂತರವಾಗಿ ಒಂದು ದಿವಸ ಕೂಡ ರಜೆಯನ್ನು ತೆಗೆಯದೆ ಆದಿತ್ಯವಾರವೂ ಕೂಡ ಅವರು ಬೆಳಿಗ್ಗೆ 9 ಗಂಟೆಗೆ ಬಂದರೆ ಸಂಜೆ 7 ಗಂಟೆವರೆಗೆ ತನಕ ಕರ್ತವ್ಯವನ್ನು ನಿರ್ವಹಿಸಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಕೈಜೋಡಿಸಿ ನಿರಂತರವಾಗಿ ನಮ್ಮ ಗ್ರಾಮದ ಸರ್ವ ಮನೆಗೆ ಭೇಟಿ ನೀಡಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಅವರಿಗೆ ಮೊದಲನೇಯಾಗಿ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಒಂದು ಈ ನಿರಂತರ ಸೇವೆಯಿಂದಾಗಿ ನಮ್ಮ ಗ್ರಾಮದಲ್ಲಿ 71 ಸ್ವಾಬ್ ಕಲೆಕ್ಷನ್ ಮಾಡಿ ಕೇವಲ 16 ಮಾತ್ರ ನಮಗೆ ಪಾಸಿಟಿವ್ ಕೇಸಸ್ ಬಂದಿದೆ. ಅದರಲ್ಲಿ ಕೂಡ ಒಂದು ಹಾಸ್ಪಿಟಲೈಸೇಷನ್ ಆಗಿತ್ತು. ಆ ಒಂದು 72 ವರ್ಷದ ಮಹಿಳೆ ಇವತ್ತು ಬೆಳಿಗ್ಗೆ ವಿಧಿವಶರಾಗಿದ್ದಾರೆ ಮತ್ತು 10 ಪಾಸಿಟಿವ್ ಕೇಸ್ ಹೋಮ್ ಐಸೋಲೇಷನ್ ಆಗಿದ್ದಾರೆ. ಅದೇ ರೀತಿ 75 ಪ್ರೈಮರಿ ಕಾಂಟ್ಯಾಕ್ಟ್ ಅನ್ನು ನಾವು ಸ್ವಾಬ್ ಕಲೆಕ್ಷನ್ ಮಾಡಿ ಅದರಲ್ಲಿ 11 ಆಕ್ಟಿವ್ ಕೇಸ್ ನಮಗೆ ಸಿಕ್ಕಿದೆ. ಬೇರೆ ಪಂಚಾಯತಿಗೆ ಹೋಲಿಸಿದರೆ ನಮ್ಮ ನರಿಂಗಾನ ಗ್ರಾಮದಲ್ಲಿ ಸ್ವಲ್ಪ ಕಡಿಮೆ ಅಂತ ನಮ್ಮ ಅನಿಸಿಕೆ. ಇದರ ಎಲ್ಲ ಶ್ರೇಯಸ್ಸು ನಮ್ಮ ಆಶಾ ಕಾರ್ಯಕರ್ತರಿಗೆ ಸಲ್ಲಬೇಕಾಗ್ತದೆ. ಯಾಕಂದರೆ ಅವರು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಪ್ರತಿಯೊಬ್ಬರ ಆರೋಗ್ಯವನ್ನು ವಿಚಾರಿಸಿ ದಿನಾಲು ಪ್ರತಿಯೊಬ್ಬರ ಅವರಿಗೆ ಅವರ ಸ್ಯಾಚುರೇಷನ್ ಆಗಿರ್ಬೋದು ಅಥವಾ ಅವರ ಥರ್ಮೋಮೀಟರ್ ಅಲ್ಲಿ ಅವರ ಜ್ವರವನ್ನು ಚೆಕ್ ಮಾಡುವುದರ ಮುಖಾಂತರ, ಅದೇ ರೀತಿ ಲಸಿಕೆಯನ್ನು ಕೂಡ ಹಾಗೆ ನಮಗೆ ಮೊದಲ ಬಾರಿಗೆ ಕ್ಯಾಂಪ್ ಮಾಡಿದಾಗಲೇ ಒಂದು 15% 45ಕ್ಕಿಂತ ಜಾಸ್ತಿ ವಯಸ್ಕರು ನಮ್ಮ ಇಲ್ಲಿ ವ್ಯಾಕ್ಸಿನೇಷನ್ ಮಾಡಿಸಿದ್ದಾರೆ. ಪ್ರತಿಯೊಂದು ಕ್ಯಾಂಪಲ್ಲಿ ಕೂಡ 75ಕ್ಕಿಂತ ಜಾಸ್ತಿ ಜನ ನಮಗೆ 2 ತಿಂಗಳ ಮುಂಚೆ ನಮ್ಮ ಇಲ್ಲಿ ನರಿಂಗಾನ ಗ್ರಾಮದಲ್ಲಿ ಮಾಡಿದ್ದಾರೆ. ಇದರ ಶ್ರೇಯಸ್ಸು ಕೂಡ ನಮ್ಮ ಆಶಾ ಕಾರ್ಯಕರ್ತರಿಗೆ ಸಲ್ಲಬೇಕಾಗುತ್ತದೆ. ಯಾಕಂದರೆ ಅವರು ಅವರ ಮನವೊಲಿಕೆ ಮಾಡಿ ಈ ವ್ಯಾಕ್ಸಿನೇಷನ್ನ ಒಂದು ಇಂಪಾರ್ಟೆನ್ಸ್ ಏನು ಎಂಬುದನ್ನು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿ ಅವರು ಕೊಟ್ಟು, ಮೊದಲೇ ಕೆಲವು ವ್ಯಕ್ತಿಗಳಲ್ಲಿ ಇದರ ಬಗ್ಗೆ ಒಂದು ದ್ವಂದ್ವ ನಿಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿ ಪ್ರತಿಯೊಬ್ಬರನ್ನು ಕೊಡುವಾಗೆ ಮಾಡಿದ್ದಾರೆ. ಈಗಲೂ ಕೂಡ ನಿರಂತರವಾಗಿ ದಿನಾಲು 15 ಹಾಗೆ ಜನರು ನಮ್ಮ ಈ ಗ್ರಾಮದಿಂದ ವ್ಯಾಕ್ಸಿನೇಷನ್ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಈ ಒಂದು ವಿಚಾರವಾಗಿ ನಾವೊಂದು ಕಾರ್ಯಕ್ರಮ ಇಟ್ಟಿದ್ದೇವೆ. ಅದೇ ರೀತಿ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವವರು ನಮ್ಮ ಈ ಗ್ರಾಮ ಪಂಚಾಯತಿನ ಇಲ್ಲಿ ಕರ್ತವ್ಯ ನಿರ್ವಹಿಸಿದ ಶಾಲಿನಿ ಸಿಸ್ಟರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಇವರೆಲ್ಲರನ್ನು ಒಂದು ಗುರುತಿಸುವುದು ನಮ್ಮ ಕರ್ತವ್ಯ ಆಗಿರುವುದರಿಂದ ಈ ಒಂದು ಸರಳ ಸಮಾರಂಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಇಟ್ಟಿದ್ದೇನೆ ಎಂದು ಹೇಳುವುದರ ಮೂಲಕ ನನ್ನ ಒಂದೆರಡು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಮಮತಾ DS ಗಟ್ಟಿ ಅವರು ಮಾತಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇವೆ. ನೀವು ನೋಡ್ತೇವೆ, ಕೊರೋನಾ ಬಂದ ಮೇಲೆ ಅವರಿಲ್ಲಿ ನರಿಂಗಾನಕ್ಕೆ ಬಂದು 3-4 ಮೀಟಿಂಗ್ ಅನ್ನ ಮಾಡಿದ್ರು. ಒಬ್ಬ ಶಾಸಕನೇ ಬೇರೆ ಶಾಸಕರಿಗೆ ಹೋಲಿಸಿದ್ರೆ ಒಬ್ರು ಒಂದು ಪಂಚಾಯತ್ನ ಅಧ್ಯಕ್ಷರು ಮಾಡುವ ರೀತಿಯಲ್ಲಿ ಗ್ರಾಮ ಮಟ್ಟದ ಎಲ್ಲ ಅವರ ಕ್ಷೇತ್ರಾದ್ಯಂತ ಗ್ರಾಮ ಮಟ್ಟದ ಸಭೆಯನ್ನ ನಡೆಸಿ ಇವತ್ತು ಕೊರೋನಾವನ್ನ ಒಂದು ಗ್ರಾಮ ಮುಕ್ತ ಮಾಡುವಲ್ಲಿ ನಮ್ಮ ಶಾಸಕರ ಪಾತ್ರವೂ ಕೂಡ ಹಿರಿದು ಅಂತೇಳಿ ನಾನು ಅವರನ್ನ ಅಭಿನಂದಿಸಿ
ನಡೆಸಿಕೊಂಡು ಈ ಕಾರ್ಯಕ್ರಮದ ಉದ್ಘಾಟಕರು ಕೂಡ ಆಗಿರ್ತಕ್ಕಂಥ ಅವರಿಗೆ ನಾನು ವಂದಿಸಿ, ಹಾಗೆ ನಮ್ಮ ಪಂಚಾಯತಿನ ಉಪಾಧ್ಯಕ್ಷರು, ಯುವಕರು, ಒಳ್ಳೆ ಉತ್ಸಾಹಿ ಆಗಿರ್ತಕ್ಕಂಥ ನವಾಜ್ ರವರೇ, ನಮ್ಮ ಹಿರಿಯರು ನಮ್ಮ ಆಗಿರ್ತಕ್ಕಂಥ ಪದ್ಮನಾಭ ನರಿಂಗನ್ ರವರೇ, PDO ರವರೇ, ಸೆಕ್ರೆಟರಿ ಅವರೇ, ನಮ್ಮ ಮೇಲ್ವಿಚಾರಕರೇ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಿಕ್ ಪಾರೆ ಅವರೇ, ಚಂದ್ರ ಶೆಟ್ಟಿ ಅವರೇ, ಅನೀಫ್ ರವರೇ, ಹಾಗೆ ಎಲ್ಲ ಜೋಸೆಫ್ ರವರೇ, ಹಾಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿನ 17 ಜನ ಸದಸ್ಯರುಗಳೇ, ಹಾಗೆ ಆಶಾ ಕಾರ್ಯಕರ್ತೆಯರೇ, ಅಂಗನವಾಡಿ ಕಾರ್ಯಕರ್ತೆಯರೇ, ಸಹಾಯಕಿಯರೇ, ಎಲ್ಲ ನಮ್ಮ ಊರಿನ ಗ್ರಾಮಸ್ಥರೇ, ಮಾಧ್ಯಮದವರೇ, ತಮಗೆಲ್ಲರಿಗೂ ಕೂಡ ವಂದಿಸಿಕೊಂಡು, ಇವತ್ತು ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟದ ದಿನ. ಈ ಕೊರೋನಾ ಬಂದ ಮೇಲೆ ಸ್ಟಾರ್ಟ್ ಆಗಿದೆ. ಜನರಿಗೆ ಬಹಳ ಕಷ್ಟಪಟ್ಟು ಇವತ್ತು ಜನ ಜೀವನವನ್ನ ಸಾಗಿಸತಕ್ಕಂಥ ಪರಿಸ್ಥಿತಿ ಬಂದಿದೆ. ಬಹುಶಃ ಇವತ್ತು ನಾನು ಮೊದಲೇ ಹೇಳಿದಾಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ಒಂದು ವ್ಯಕ್ತಿತ್ವದಲ್ಲಿ, ಅವರ ಹಿರಿಮೆಯಲ್ಲಿ ಕ್ಷೇತ್ರದಾದ್ಯಂತ ಜನರಿಗೆ ಧೈರ್ಯವನ್ನ ತುಂಬುವಂತಹ ಕೆಲಸ ಅವರು ಫಸ್ಟ್ ಮಾಡಿದ್ದಾರೆ. ಇದು ಮುಖ್ಯ. ಮನುಷ್ಯನಿಗೊಂದು ರೋಗ ಬಂದ್ರೆ ಕೂಡ ಧೈರ್ಯ ಹೇಳೋರು ಬೇಕು, ಆಗ ಅವನ ಅರ್ಧ ರೋಗ ಕಮ್ಮಿ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಒಟ್ಟುಗೂಡಿಕೊಂಡು ಜನರಿಗೆ ಧೈರ್ಯ ತುಂಬುವನ್ನ ಕೆಲಸ ಮಾಡಿದ್ರೆ ಕೊರೋನಾವನ್ನ ಮುಕ್ತಗೊಳಿಸಲಿಕ್ಕೆ ಆದಷ್ಟು ಕಮ್ಮಿ. ಬಹುಶಃ ನರಿಂಗಾನದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಬಹಳಷ್ಟು ಕಮ್ಮಿ. ಅದು ಕಮ್ಮಿ ಆಗ್ಲಿಕ್ಕೆ ನೀವು ಕೊಟ್ಟಂತಹ ಜಾಗೃತಿ, ಗ್ರಾಮ ಪಂಚಾಯತ್ ತಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಿದ ಕೆಲಸಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿಕೊಂಡು ತಾವು ಬೇರೆ ಪಂಚಾಯತಿ ಕೂಡ ಮಾದರಿಯಾಗಿದ್ದೀರಿ. ಬಹುಶಃ ಶಾಸಕರು ಹೇಳಿದ್ರು ನರಿಂಗಾನ ಗ್ರಾಮ ಪಂಚಾಯತ್ ದೇಶದಲ್ಲೇ ಪ್ರಥಮ ಬರ್ತದೆ ಅಂತ. ನಿಜವಾಗಿ ಕೂಡ ಸತ್ಯ. ಮುಂದಿನ ದಿನದಲ್ಲಿ ಶಾಸಕರು ಕೆಲವೊಂದು ವಿಷಯಗಳನ್ನ ಎಲ್ಲ ಸದಸ್ಯರಿಗೂ ಹೇಳಿದ್ರು. ಅವರು ಹೇಳಿದ ಹಾಗೆ ತಾವು ಮಾಡಿದ್ರೆ ನಿಜವಾಗಿ ಕೂಡ ಇಡೀ ದೇಶದಲ್ಲಿ ನರಿಂಗಾನ ಗ್ರಾಮ ಪಂಚಾಯತ್ ಪ್ರಪ್ರಥಮವಾಗಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು, ನೀವು ಒಗ್ಗಟ್ಟಾಗಿ ಕೆಲಸ ಮಾಡುವ ಅಭಿವೃದ್ಧಿಯಲ್ಲಿ ನಮ್ಮ ಶಾಸಕರಿದ್ದಾರೆ. ರಸ್ತೆ, ನೀರು, ಚರಂಡಿ, ಬೇರೆ ಎಲ್ಲವನ್ನು ಕೂಡ ಅವರ ಒಂದು ಆಡಳಿತದಲ್ಲಿ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿನವರು ಇಂತಹ ಒಂದು ಜಾಗೃತಿ ಮೂಡಿಸುವ, ಆಶಾ ಕಾರ್ಯಕರ್ತೆಯರಿಗೆ ಒಟ್ಟಿಗೆ ಸಹ ಮಾಡುವಂತಹ ಕೆಲಸ. ಮೊನ್ನೆ ನಡೆದಂತಹ ವೈದ್ಯರ ನಡೆ ಹಳ್ಳಿ ಕಡೆ ಕಾರ್ಯಕ್ರಮವು ಕೂಡ ಬಹುಶಃ ನರಿಂಗಾನದಲ್ಲಿ ಕೂಡ ಯಶಸ್ವಿಯಾಗಿದೆ. ಮುಂದೆಯೂ ಕೂಡ ಜನರಿಗೆ ಜಾಗೃತಿಯನ್ನ ಉಂಟು ಆಗ್ಲಿ ಅಂತ ಶುಭವನ್ನ ಹಾರೈಸಿ, ನಾವು ಕೂಡ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಮ್ಮಿಂದ ಆಗುವಷ್ಟು ಸೇವೆಯನ್ನ ನಾವು ಕೂಡ ಕೊಟ್ಟಿದ್ದೇವೆ ನಿಮ್ ಜೊತೆ. ಹಾಗಾಗಿ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಒಂದು ಗ್ರಾಮದ ಅಭಿವೃದ್ಧಿ ಸಾಧ್ಯ. ಎಲ್ಲರೂ ಕೈ ಜೋಡಿಸಿದಾಗ ಅಭಿವೃದ್ಧಿಯನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ನೆಲೆಯಲ್ಲಿ ಅತ್ಯುತ್ತಮವಾದಂತ ನರಿಂಗಾನ ಗ್ರಾಮ ಪಂಚಾಯತಿನ ತಂಡ ಇದೆ. ಬಹುಶಃ ಇದು ಮುಂದಿನ ದಿನದಲ್ಲಿ ದೇಶದಲ್ಲಿ ಪ್ರಥಮ ಆಗುವಂತ ಸ್ಥಾನಕ್ಕೆ ಹೋಗುವಂತಾಗ್ಲಿ. ಎಲ್ಲ ಅಂಕಿಅಂಶಗಳಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಇವತ್ತು ನಿಮ್ಗೆ ಗೊತ್ತಿದೆ, ಟ್ಯಾಕ್ಸ್ ಕಲೆಕ್ಷನ್, ನೀರಿನ ಬಿಲ್, ಬೇರೆ ಬೇರೆ ಒಂದು ಅಂಕಿಅಂಶ ಕರೆಕ್ಟ್ ಲೆಕ್ಕ ಕೊಟ್ರೆ ಆಯ್ತು. ಹಾಗಾಗಿ ಪ್ರಪ್ರಥಮ ಒಂದು ಗ್ರಾಮ ಪಂಚಾಯತಿಯಿಂದ ಪಡೆದ್ರೆ ಕೂಡ ಒಂದು 5 ಲಕ್ಷದವರೆಗೆ ಜಿಲ್ಲಾ ಪಂಚಾಯತಿಯಿಂದ ಕೂಡ ಆ ಒಂದು ನಿಮ್ಗೆ ಗಿಫ್ಟ್ ಸಹಾಯಕ ರೂಪದಲ್ಲಿ ಅನುದಾನಗಳು ಸಿಗ್ತದೆ. ಅದು ಯಾವುದಕ್ಕೂ ಕೂಡ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಗ್ರಾಮಕ್ಕೆ. ಅದನ್ನು ಕೂಡ ತಾವು ಪಡೀಲಿಕ್ಕೆ ನಾನು ನಿಮ್ ಜೊತೆ ಇದ್ದೇನೆ. ಅದನ್ನು ಕೂಡ ತಾವು ಫಸ್ಟ್ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಗ್ರಾಮ ಪಂಚಾಯತ್ ಆಗ್ಲಿಕ್ಕೆ ನೀವು ಪ್ರಯತ್ನ ಪಡಿ. ಸರಿ ಹೇಳಿದ ಹಾಗೆ ಅವ್ರು ಹೇಳಿದಂತ 17 ಸದಸ್ಯರು ಕೂಡ ಆ ಅಂಕಿಅಂಶಗಳನ್ನ ತೆಗೆದುಕೊಂಡು ಒಂದು ಫೈಲ್ ಮಾಡಿ ಆ ಒಂದು ಕಳಿಸ್ತಕ್ಕಂತ ಕೆಲಸ ಕಾರ್ಯವನ್ನ ತಾವು ಮಾಡಬೇಕು ಅಂತ ಹೇಳಿ ಸೇರಿದಂತಹ ಗ್ರಾಮಸ್ಥರು, ನರಿಂಗಾನದ ಗ್ರಾಮಸ್ಥರು ಯಾವಾಗಲೂ ಕೂಡ ಶಾಂತಿ ಪ್ರಿಯರು. ಇಲ್ಲಿ ನಾವು ನೋಡ್ತೇವೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡ್ತಾರೆ. ಅಭಿವೃದ್ಧಿ ಪರ ಚಿಂತನೆ ಉಳ್ಳಂತ ಗ್ರಾಮಸ್ಥರು ನಮ್ಮ ನರಿಂಗಾನದಲ್ಲಿದ್ದಾರೆ. ಹಾಗಾಗಿ ಎಲ್ಲ ಗ್ರಾಮಸ್ಥರಿಗೂ ಸರ್ವರಿಗೂ ನಾನು ಮಗದೊಮ್ಮೆ ವಂದಿಸಿ ನಮ್ಮ ಆಶಾ ಕಾರ್ಯಕರ್ತೆಯರನ್ನ ಇವತ್ತು ಶಾಸಕರು ಗೌರವಿಸಲಿಕ್ಕಿದ್ದಾರೆ. ಬಹುಶಃ ತಮ್ಗೆಲ್ಲರಿಗೂ ಕೂಡ ಒಂದು ಸುದಿನ. ತಾವು ಮಾಡಿದಂತಹ ಸೇವೆ ಖಂಡಿತವಾಗಿಯೂ ಕೂಡ ಅದು ದೇವರನ್ನು ನೋಡ್ತಾರೆ. ಇಂತಹ ಕಷ್ಟ ಕಾಲದಲ್ಲಿ ಜನರಿಗೆ ಹೋಗಿ ನೀವು ಮಾಡಿದಂತಹ ಸೇವೆಗೆ ನಾವೆಲ್ಲರೂ ಅಭಿನಂದಿಸಿ ವಂದಿಸಿ, ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ನೆತ್ತ ಪ್ರತಿಫಲ ಇಡೀ ನರಿಂಗಾನ ಗ್ರಾಮದ ಮತದಾರರಿಗೆ ಈ 17 ಜನ ಇನಿ ಪ್ರತಿಜ್ಞೆ ಮಲ್ಪಡು ಪಂಡೊಂದು ಇನ್ನಿತ ಕಾರ್ಯಕ್ರಮ ನರಿಂಗಾನ ಗ್ರಾಮದ ಕೊರೋನಾ ವಾರಿಸ್ ಬೊಕ್ಕ ಸಾಧಕರ ಸನ್ಮಾನ, ಆಶಾ ಕಾರ್ಯಕರ್ತರಿಗೆ ಬೊಕ್ಕ
ಅಂಗನವಾಡಿ ಒಕ್ಕ ಮಾತಾ ಸಿಬ್ಬಂದಿ ವರ್ಗದ ಎತ್ತದು ಈ ಒಂದು ಸನ್ಮಾನ ಕಾರ್ಯಕ್ರಮ ದಿವನ್ನ ಎನ್ನ ಆತ್ಮೀಯ 17 ಜನ ಮೆಂಬರ್ ನಕ್ಲಿಗೆ ಎನ್ನ ಅಭಿನಂದನೆ ಅಂಚನೆ ಈ ನೆಕ್ ಈ 17 ಜನ ಬರೋಡ ಭಾರಿ ಕಷ್ಟ ನಷ್ಟ ಒಳಗ ಇನ್ನು ಮಾತೆರೆಗಳ ಐಟ್ಲ ಸಿದ್ದಿಕ್ ಪಾರ ನೇತೃತ್ವ ಇನಿ ಆರ್ಲ ಬೈದೇರಿ ಅರೆಲ್ಲ ನಾನು ನೆನೆತೊಂದು ಬೊಕ್ಕ ಓರ್ಲ ಗೊತ್ತು ಪಂಡ ಅವು ಗಾಂಧಿಯರನ್ನ ಇಲ್ಲಂದು ನಾನು ಒಂಜಿ ನೆಕ್ಕೊಂಜಿ 500 ವರ್ಷ ದುಂಬೋರ ಪಂತೆ ಅಂಚ ಮಹಾತ್ಮ ಗಾಂಧಿನ ಇಲ್ಲದಕ್ಲೇ ಇನ್ನು ಈ ಪಂಚಾಯತ್ ಅಧ್ಯಕ್ಷರಾಯರೆ ಕಾರಣಕರ್ತರೆ ಮಾತೆರೆಗಳ ಯಾನು ಅಭಿನಂದನೆ ಮಲ್ಪೆ ಅಂಚನೆ ಜಿಲ್ಲಾ ಪಂಚಾಯತ್ ಸದಸ್ಯರಿತ್ತೆ ಪಾತಿರೇರಿ ಈ ದೇಶಡು ಒಂದು ಮಾದರಿ ಪಂಚಾಯತ್ ಅವು ಯಾನುಪ್ಪುನಗಳ ರಡ್ಡಿ ಇಲ್ಲದ ಮನಜರಿಗೆ ಬತ್ತುಂಡ ಫಸ್ಟ್ ಪಂಚಾಯತಿಂದ ಬೈದು ರಡ್ಡಿ ಇಲ್ಲದ ಮನೆ ಅವು ಕೇಪುಗೆ ಪೋತು ಅಂಚನೆ ನಿಖಿಲು 17 ಜನ ಒಗ್ಗಟ್ಟಾದ ಕೆಲಸ ಮಂತಂಡ ಎಡ್ಡೆ ಕೆಲಸ ಆಪುಂಡು ಈ ಕಾರಣ ಏತಿ ಬೇರು ಪಂಡ ಈ ಕ್ಷೇತ್ರದ MLA ನಮ್ಮ ಮಾತ ಜನಕುಲ್ನ ಪರ ಕೆಲಸ ಮನ್ಪೇರು ಮಾತ MLA ನಕಲ್ಲ ಲೆಕ್ಕ ನಮ್ಮ MLA ಆತು ಅರೆಡೆ ಜೋರು ಮಂತನಲ್ಲ ಒಂಜೆ ಅರೆನೆ ತೆಲ್ತದ ಪಾತೆನಲ್ಲ ಒಂಜೆ ಅರೆಗೆ ದೇವರ ಆಯುಷನ್ನು ಕೊರಡು ಈ ಪಂಚಾಯತ್ ಮೇಲೆತ್ತರಗು ಪೊಡಂಡ ಯುಟಿ ಕಾದರ್ನ ಆಯುಷ ನನಾತು ಎತ್ತರಗು ಬುಲೆವಡು ಆರು ಜನಪ್ರತಿ ಈ ದೇಶದ ಮಂತ್ರಿ ಆವಡು ಎನ್ನಂಜಿ ಆಸೆಂಡು ಅವು ಇನಿ ಹತ್ರ ಎಲ್ಲ ಆವು ಪಂಪನ ನೆಲೆಟ್ಟಿ ನಿಕ್ಲು ಇಂಥ ದಿನನು ಬರೆದಿಯೋಡು ಯಾನು ಉಪ್ಪೆಂದು ಪಣ್ಣೆತ್ತು ನರಿಂಗಾನದ ಪ್ರಜೆ ಪದ್ಮನಾಭ ನರಿಂಗಾನ ಇನಿತ ದಿನ ಪಣ್ಣ ಪಾತರ ಅವು ಮಣ್ಣಗೆ ಬೂರಂದು ಅವು ದೇಶದ ಪ್ರಧಾನಿ ಒಂಜಿ ದಿನ ಅಲ್ಲ ಮಂತ್ರಿ ಆವೇರು ಪಂಪನ ನೆಲೆಟ್ಟಿ ಹಿಂಗೆ ಅವಕಾಶ ಕೊರೋಣ ಪಕ್ಕ ಅಂಚನೆ ಎನ್ನ ಆತ್ಮೀಯರಾಯನ ಅಧ್ಯಕ್ಷರು ఒక ಉಪಾಧ್ಯಕ್ಷರು ಅಕಲ್ನ ಬಗ್ಗೆ ಯಾನು ಹೆಚ್ಚ ಪನ್ನಡು ಅಲ್ಲದು ಅವು ದುಂಬೆ ಒಂಜಿ ಅಧ್ಯಕ್ಷರು ಬಂಡ ಒಂಜಿ ಫ್ಯಾಮಿಲಿದ ಯಾನು ಉಪಾಧ್ಯಕ್ಷರಾದ ಪುನಗ ಚಂದ್ರರಾಜ್ ಶೆಟ್ಟರ್ನ ಬುಡದಿ ಆದಿತ್ತೇರು ಬೇರೆ ಐದು ತುಂಬು ಸರಸ್ವತಿ ಆಳು ಇರಾದಿತ್ತೇರು ಮಾತೇರ್ನ ಅಧ್ಯಕ್ಷತೆ ನಡ್ಲ ಮೂಲು ಗುಲ್ಮಾಲಾತನೊಂದು ಬೈಜಿ ಗುಲ್ಮಾಲಾತನ ಮೋಸ ಆತನೊಂದು ಬೈಜಿ ಐಲ್ಲ ನಿಖಿಲ್ ಬರಿಯರ ಬುಡಿಯರ ಬಲ್ಲಿ ಪನ್ಪುನ ಎನ್ನೊಂಜಿ ಅಭಿನಂದನೆ ನಿಖಿಲೆಗೆ ಎಂಚಿನ ತೊಂದರೆ ಅಲ್ಲ ಜನಕುಲನ್ ಎತ್ತದು ಜನಕುಲ ಕಷ್ಟಗೂ ಪರಿಹಾರ ನಾಡ್ಲಿ ಎಲ್ಲೇ ಎಲ್ಲಂಜಿನ ಪನ್ಪುನ ಪಾತಿರೋನು ನರಿಂಗಾನ ಪಂಚಾಯತ್ ಮಾತಾ ಸಿಬ್ಬಂದಿ ವರ್ಗಗಳ ಉಂಟವಳು ಎಲ್ಲೇ ಬಲೆ ಎಲ್ಲಂಜಿ ಬಲೆ ಅವು ಪಂಡ್ರೆ ಬಲ್ಲಿ ಹೌದು ಬಣ್ಣ ನಿಕ್ಲೆ ಓಟು ಕೋರ್ನ ಹಾಕ್ಲಿ ನಿಕ್ಲಿಗೆ ತೊಂದರೆ ಕೊರ್ಪೇರು ನಿಕ್ಲನ್ನು ಕಡ ಪಡ್ದನೆ ಎಂಕ್ಲ ಕೆಲಸ ಮನ್ಪೇರ ತಂದೆ ನಿಕ್ಲ ಕೊಸಿ ಮನ್ಪೇರ ಹತ್ತು ಪನ್ಪನ ನೆಲೆಟ್ಟು ನಿಕ್ಲ ಮಾತ ಎಂಕ್ಲ ಧರ್ಮ ಸಾಮ್ರಾಜ್ಯರುಳ್ಳಿ ಅರೆ ಎಂಗಳು ಅಬುಬಕರ್ ದುಂಬು DB ಅಬುಬಕರ್ ನರಿಂಗ ನಡುತ್ತೇರು ಆರ್ಲಂಚನೆ ಬರ್ಪುಣ ಕಮ್ಮಿ ಬತ್ತನ ಅಂತ ಬೇಲೆ ಪೂರ ಬೊಕ ಏರ್ನ ಎಲ್ಲ ಬೆಲ್ಲ ಮಾಡ್ಕೊಂಡು ಅಭ್ಯಾಸ ಇದ್ದೆ ಅಪ್ಪ ಉಂತುನಾಡಿಗೆ ಉಂತುನಾಡಿ ಅಪ್ಪಗನ್ನು ಯಾನು ಅನುಭವಡು ಪಣ್ಣೆ ತಂದೆ ಎನ್ನ ಸ್ವಂತ ನೆಟ್ಟದ್ದು ಪಂಚಾಯತಿ ಸಿಬ್ಬಂದಿ ವರ್ಗ ನನಲ ಏನು ಒತ್ತು ಪಣ್ಪಣ ಮಂಡ ಈ ಜನಕುಲ್ಲ ಕಷ್ಟಗೂ ಅಕಲು ಬತ್ತನ ಎಲ್ಲ ಬಲ ಎಲ್ಲ ಬಲ ಪನ್ಪುಣೆ ನನಿಗಾರ ಪಂಚಾಯತಿ ಉಂತಾವಡು ಐದು ಉಂತಾಯಿನ ಯಾನೇ ಪ್ರತಿಭಟನೆ ಮನ್ಪೇಂದು ಪಂಡೊಂದು ಎಂಕ ಅವಕಾಶ ಮಂತು ಕೊರೋನ ಮಾತ ಸಿಬ್ಬಂದಿ ವರ್ಗಗಳ ಪಂಚಾಯತ್ ಮೆಂಬರ್ ನಕಲಿಗಳ ಎನ್ನ ಆತ್ಮೀಯರುಗಳ ನರಿಂಗಾನ ಗ್ರಾಮದ ಮತದಾರ ಬಾಂಧವ್ಯಗಳನ್ನ ವೈಯಕ್ತಿಕವಾದ ಅಭಿನಂದನೆ ಕೊರದು ಎನ್ನ ರಡ್ಡು ಪಾತ್ರ ಹೊಂದವೆ. ಜೈ ಹಿಂದ್, ಜೈ ಭೀಮ್. ಅಧ್ಯಕ್ಷರಾದ ಸಿದ್ದಿಕ್ ಪಾರೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಶಾಸಕರು ಪಂಚಾಯತ್ ಸದಸ್ಯರಿಗೆ ಯಾವ ರೀತಿ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಉತ್ತಮವಾದ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಮಗೆ ತುಂಬ ವಿಶ್ವಾಸ ಇದೆ. ಯಾವ ಥರ ಅಂದರೆ ಈ 17 ಜನ ಸದಸ್ಯರು ಒಗ್ಗಟ್ಟಿನಿಂದ ನಮ್ಮ ಗ್ರಾಮದ ಅಭಿವೃದ್ಧಿ ಮತ್ತು ಜನರ ಸೇವೆಗಳನ್ನು ಮಾಡುವುದರ ಮೂಲಕ ಜನರ ವಿಶ್ವಾಸವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಳಿಸ್ತಾರೆ ಎಂಬ ಖಂಡಿತವಾಗಿ ವಿಶ್ವಾಸ ಇದೆ. ನನಗೆ ಶಾಸಕರಲ್ಲಿ ಮನವಿ ಮಾಡಲಿಕ್ಕೆ ಇರುವುದಂದರೆ, ನಮ್ಗೆ ಗೊತ್ತು ಶಾಸಕರೆಲ್ಲ ನಮಗೆ ಇಲ್ಲಿವರೆಗೆ ಅಭಿವೃದ್ಧಿಗೆ, ಇಲ್ಲಿಯ ಎಲ್ಲ ಅಭಿವೃದ್ಧಿಗೆ ಮೂಲ ಕಾರಣ ನಮ್ಮ ಶಾಸಕರು. ಅವರಿಗೆ ಬೆನ್ನೆಲುಬಾಗಿ ನಿಂತಂಥವರು, ಒಟ್ಟಿಗೆ ನಿಂತಂಥವರು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು. ಸರ್, ನಮ್ಮ ನರಿಂಗಾನ ಗ್ರಾಮದ ಜನತೆ ಈ ಸಲ 17ಕ್ಕೆ 17 ಸೀಟು ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಕೊಟ್ಟದ್ದು ಅದು UT ಖಾದರ್ ಅವರ ಮೇಲೆ ಇಟ್ಟುವಂತಹ ಒಂದು ನಂಬಿಕೆ, ವಿಶ್ವಾಸ ಮಾತ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ, ನಮ್ಗೆ ನರಿಂಗಾನ ಗ್ರಾಮಕ್ಕೆ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮವನ್ನ ತೋರಿಸಿ ಕೊಟ್ಟವರು ಅದು UT ಖಾದರ್ ಅವರು.
ನಾವು 17ಕ್ಕೆ 17 ವಿಜಯ ಗಳಿಸಿ ಕೊಟ್ಟರೆ ನಮ್ಮ ಗ್ರಾಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಇವರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಗ್ರಾಮವಾಗಿ ಅಭಿವೃದ್ಧಿಯಲ್ಲಿ ಆಗ್ಬಹುದು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಂಡು ತಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಎಲ್ಲರನ್ನ ಗೆಲ್ಲಿಸಿ ಕೊಟ್ಟಿದ್ದಾರೆ. ಗ್ರಾಮಸ್ಥರ ಪರವಾಗಿ ಪಂಚಾಯತ್ ಸದಸ್ಯರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಅಂತಂದ್ರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಡಬೇಕು. ತಮ್ಮ ಎಲ್ಲ ರೀತಿಯ ಸಲಹೆಗಳು ನಮಗೆ ಕೊಡಬೇಕು ಅಂತ ಕೇಳಿಕೊಳ್ತಾ ಅವಕಾಶ ಕೊಟ್ಟದಕ್ಕೆ ಹೊಂದಿಸ್ತಾ ಇದ್ದೇನೆ. ನಮ್ಮ ಈ ಸಭೆಗೆ ಮಂಟಪದ ಪೋಸ್ಟ್ ಮಾಸ್ಟರ್ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮೊದಲನೇ ಆದ್ಯತೆ. ಹಾಗೆ ಈ ಕೋವಿಡ್ ನಿಯಂತ್ರಣಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ನೊಳಗೆ ಗ್ರಾಮಸ್ಥರು ಸಹಕರಿಸಬೇಕು. ಆವಾಗ ಮಾತ್ರ ನಮ್ಮ ಈ ಕೋವಿಡನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಈ ಕೋವಿಡ್ ಟೈಮಲ್ಲಿ ಅಧಿಕಾರಿಗಳು ರಜೆ ಮಾಡಿದರೆ ದೊಡ್ಡ ಪರಿಣಾಮ ಏನಾಗುವುದಿಲ್ಲ. ಆದರೆ ನಮ್ಮ ಆಶಾ ಕಾರ್ಯಕರ್ತೆಯರು ರಜೆ ಮಾಡಿದರೆ ಗ್ರಾಮಕ್ಕೆ ಅಲ್ಲ ಸಮಾಜಕ್ಕೆ ದೊಡ್ಡ ಪರಿಣಾಮವನ್ನುಂಟು ಮಾಡುತ್ತದೆ. ಹಾಗೂ ನಮ್ಮ ನರಿಂಗಾನ ಗ್ರಾಮದ ಆಶಾ ಕಾರ್ಯಕರ್ತೆಯರು ರಾತ್ರಿ ಹಗಲಿರುಳು ಎನ್ನದೆ ಈ ಗ್ರಾಮದ ಎಲ್ಲ ಕಡೆ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಮುಡುಪು ವೈದ್ಯಾಧಿಕಾರಿ, ಆರೋಗ್ಯ ಸಹಾಯಕಿಯರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ ಅವರು ಎಲ್ಲರೂ ನಮ್ಮ ಕೆಲಸವನ್ನು ಲೆಕ್ಕಿಸದೆ ತಮ್ಮ ಬಂಧುಗಳು ಎಂದು ತಮ್ಮ ಮನೆಗೆ ಭೇಟಿ ನೀಡಿ ಅವರಿಗೆ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದ್ದರಿಂದ ಅವರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಎರಡು ಮಾತನ್ನು ಪ್ರಪ್ರಥಮವಾಗಿ ನರಿಗಾನ ಗ್ರಾಮಸ್ಥರ ಸರ್ವರು ಕೂಡ ನಾನು ಇವತ್ತು ಅಭಿನಂದಿಸ್ತೇನೆ. ಭವಿಷ್ಯದ ನರಿಗಾನದ ಅಭಿವೃದ್ಧಿನಿಟ್ಟುಕೊಂಡು ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಎಲ್ಲ ಒಬ್ಬರಿಗೆ ಅಧಿಕಾರ ಕೊಡುವ ಮೂಲಕ ಬಹುಶಃ ನೇರವಾಗಿ ನಾವು ನಿಮಗೆ ಸಂಪೂರ್ಣ ವಿಶ್ವಾಸ ಇಟ್ಟಿದ್ದೇವೆ, ನೀವು ಸಂಪೂರ್ಣವಾದ ನಮ್ಮ ಅಭಿವೃದ್ಧಿ ಮಾಡಿ ಅಂತೇಳಿ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೆ ಅರ್ಪಿಸಿದ್ದಾರೆ. ಈಗ ನಿಮ್ಗೆ ಯಾವುದೇ ಕಾರಣ ಇಲ್ಲಿಗೆ ಗೊತ್ತಿಲ್ಲ, ಅವರು ಸಹಕಾರ ಮಾಡೋದಿಲ್ಲ, ಇವರು ಸಹಕಾರ ಮಾಡೋದ ಪ್ರಶ್ನೆ ಯಾಕೆ, ಎಲ್ಲ 100ಕ್ಕೆ 100 ನೀವೇ. ಈಗ 1 ಪಾಯಿಂಟ್ ಪ್ರೋಗ್ರಾಮ್ ನಿಮಗೆ ಕೆಲಸ ಮಾಡೋದು ನಿಮ್ಮ 1 ಪಾಯಿಂಟ್ ಪ್ರೋಗ್ರಾಮ್. ಅದಕ್ಕಾಗಿ ಇಂದಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡಬೇಕು. ಮತ್ತು ಎಲ್ಲ ನಿಮ್ಮ ಗ್ರಾಮ ಪಂಚಾಯತ್ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸ ಇರಬೇಕು. ಗ್ರಾಮಸ್ಥರು ನಿಮಗೆಲ್ಲರಿಗೂ ಕೂಡ ಸಂಪೂರ್ಣವಾದ ಅಧಿಕಾರ ಕೊಟ್ಟು ನಿಮ್ಮ ಮಧ್ಯೆ ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸ ಮೊದಲನೇದಾಗಿ ಇವತ್ತು ಜನ ಅಪೇಕ್ಷೆ ಪಡ್ತಾರೆ. ಅದು ನಿಮ್ಮ ಮೆಂಬರ್ಗಳ ಮಧ್ಯೆ ಮಾತ್ರ ಅಲ್ಲ, ಮೆಂಬರ್ ಮತ್ತು ಅಧಿಕಾರಿಗಳು ಒಂದು ಟೀಮ್ ವರ್ಕ್ ಆಗಿ ತಮ್ಮ ಕೆಲಸ ಮಾಡಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಸೊ ಪರಸ್ಪರ ಒಂದು ಟೀಮ್ ವರ್ಕ್ ಆಗಿ ಮೆಂಬರ್ ಮತ್ತು ಅಧಿಕಾರಿ ಸಿಬ್ಬಂದಿ ವರ್ಗದವರು ಒಂದು ಟೀಮ್ ವರ್ಕ್, ಒಂದು ಕುಟುಂಬದ ರೀತಿ ಕೆಲಸ ಮಾಡಿದಾಗ ಆ ಒಂದು ಗ್ರಾಮಸ್ಥರು ಅತ್ಯಂತ ಸಂತೋಷದ ಕೆಲಸ ಆಗ್ತದೆ ಎಂಬ ವಿಚಾರ ನಾವು ಇವತ್ತು ಕಟ್ಕೊಳ್ಬೇಕು. ಎರಡನೇದೇನಂತ ಹೇಳಿದರೆ, ಬಹುಶಃ ನಿಮ್ಮಿಂದ ಆಗುವಂಥ ಅಭಿವೃದ್ಧಿ ಕೆಲಸ ಎಷ್ಟು ಸಾಧ್ಯವಿದೆ ಜನರಿಗೆ ಸ್ಪಂದಿಸುವಂಥ ಕೆಲಸ ಮಾಡಿ. ನಾನು ಈಗ ನಿಮಗೆಲ್ಲ ವಿಚಾರ ಅಲ್ಲಿ ಹೇಳಿದ್ದೇನೆ ಒಳಗಡೆ. ನಿಮಗೆ ಪ್ರತಿಯೊಬ್ಬರಿಗೆ ಇರುವುದು ಬರೀ 300 ಮನೆಗಳು ಮಾತ್ರ. ಒಂದು 300 ಮನೆಗೆ ಕೆಲವು ಕಡೆ 4 ಮೆಂಬರ್, ಕೆಲವು ಕಡೆ 5 ಮೆಂಬರ್, ಕೆಲವು ಕಡೆ 2 ಮೆಂಬರ್. ಈ 300 ಮನೆಯವರನ್ನು 5 ವರ್ಷ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮ್ಗೆ ಏನು ಕೂಡ ಕಷ್ಟ ಇಲ್ಲ. ಅವರ ಜೊತೆ ಬೆರೆತುಕೊಂಡು ಹೋಗುವಂಥ ಮನೋಭಾವ ನೀವು ಹಮ್ಮಿಕೊಂಡ್ರೆ ಇವರು ನಮ್ಮವರೆಂಬ ಭಾವನೆಯಿಂದ ಅದಕ್ಕೂ 100ಕ್ಕೆ 100 ಮತ್ತೆ ನೆಕ್ಸ್ಟ್ ನೀವೇ 15 ಜನ ಅಲ್ಲದೆ ಬೇರೆ ಯಾರು ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ನಿಮಗೆ ಆಗಬೇಕು, ನೀವು ಯಾವಾಗ ಜನಕ್ಕೆ ಸೂಕ್ತ ಸ್ಪಂದಿಸುವುದಿಲ್ಲ ಆವಾಗ ಮಾತ್ರ. ಆದ ಕಾರಣ ಆ ತಲೆಯಲ್ಲಿಂದ ನಾನು ಪಂಚಾಯತ್ ಮೆಂಬರ್, ಪಂಚಾಯತ್ ಅಧ್ಯಕ್ಷ ಅಥವಾ ನಾನು MLA ZP ಅಂತೇಳಿ ಅದು ನಮ್ಮ ತಲೆಯಲ್ಲಿ ಇರಬಾರ್ದು. ನಮ್ಮ ಕೆಲಸದಲ್ಲಿ ನಾವು ಮಾಡಿಸಿ ತೋರುವಂಥ ಕೆಲಸ ಆಗಬೇಕು. ಅದು ನಿಮಗೆ ಪ್ರತಿಯೊಬ್ಬರಿಗೂ ಅದರಿಂದ ಪ್ರೀತಿಯಿಂದ ಇರುವಂಥ ಕೆಲಸ ಆಗಬೇಕನ್ನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆ ಅಧಿಕಾರಿಗಳ ಜೊತೆ ಒಂದು ಟೀಮ್ ವರ್ಕ್ ಆಗಿ ಹೋಗಬೇಕು. ಪರಸ್ಪರ ನೀವು ನಿಮ್ಮ ಆಡಳಿತ, ಅವರು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಅಧಿಕಾರಿಗಳು ಸರ್ಕಾರದ ಕಾನೂನು ವ್ಯಾಪ್ತಿಯಲ್ಲಿ ಚರ್ಚೆ ಮಾಡಿಕೊಂಡು ತಾವು ಪರಸ್ಪರ ಚರ್ಚೆ ಮಾಡಿಕೊಂಡು ಅದನ್ನು ತಾವು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕಾನೂನಲ್ಲಿ ಆಗದದ್ದು ನೀವು ಹೇಳಿದರೆ ಅವರಿಗೆ ಮಾಡಲಿಕ್ಕೆ ಕೂಡ ಆಗುವುದಿಲ್ಲ. ಜನ ಬಂದಾಗ ಅವರಿಗೆ ಸತ್ಯ ವಿಚಾರಣೆ ಹೇಳಿದಾಗ ಜನರಿಗೆ ಕೂಡ ಇವತ್ತು ಅರ್ಥ ಆಗ್ತದೆ. ಜನಸಾಮಾನ್ಯ ಬರುವಾಗ ನಮ್ಮ ಹತ್ತಿರ ಕಾನೂನು ಸರಿದ್ದದಕ್ಕೂ ಬರ್ತಾರೆ, ಸರಿ ಇಲ್ಲದಕ್ಕೂ ಬರ್ತಾರೆ. ಅವ್ರಿಗೆ ಪಾಪ ಗೊತ್ತಿರುವುದಿಲ್ಲ, ಅವ್ರಿಗೆ ಸಮಸ್ಯೆ ಬಗೆಹರಿತಾ ಇದೆ. ಸರಿಯಾಗಿ ಅವ್ರಿಗೆ ವಿಚಾರ ಹೇಳಿದರೆ ಅದಕ್ಕೆ ಒಂದು ಸರಿಯಾದ ದಾರಿ ಹುಡುಕಿಕೊಂಡು ಹೋದರೆ ಎಲ್ಲ ಸಮಸ್ಯೆಗೆ ಪರಿಹಾರ ಇರುವಂಥ ಕೆಲಸ ಆಗ್ತದೆ. ಆ ದೊಡ್ಡ ಮಟ್ಟದ ಮನೋಭಾವ ಮತ್ತು ತಾಳ್ಮೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಬಹುಶಃ ಇವತ್ತು ಬಹಳ ಸುಂದರವಾದ ಆಫೀಸನ್ನು ಬಹಳ ಒಂದು ಮಾದರಿಯಾಗಿ ಮಾಡಿದ್ದೀರಿ. ಬಹಳಷ್ಟು ಗ್ರಾಮ ಪಂಚಾಯತಿಯಲ್ಲಿ ಅತ್ಯುತ್ತಮವಾದ ಒಂದು ಇಂಟೀರಿಯರ್ ಇರುವಂಥ ಒಂದು ಗ್ರಾಮ ಪಂಚಾಯತ್ ಏನಿದೆ ಬಹುಶಃ ನರಿಂಗಾನ ಗ್ರಾಮ ಪಂಚಾಯತ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಿಮ್ಮ ಕೆಲಸ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು. ಆಫೀಸ್ ಚೆನ್ನಾಗಿದ್ರೆ ಸುಖ ಇಲ್ಲಲ್ಲ. ನಿಮ್ಮ ಆಫೀಸ್ ಅಷ್ಟು ಚೆನ್ನಾಗಿದೆ, ಅಷ್ಟೇ ಚೆನ್ನಾಗಿ ನಿಮ್ಮ ಗ್ರಾಮ ಮತ್ತು ವಾರ್ಡು ಕೂಡ ಮಾಡೋದ ಕೆಲಸ ಬಹುಶಃ ಜವಾಬ್ದಾರಿ ನಿಮ್ಮದು. ಆ ಕೆಲಸ ನಾವು ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಬಹುಶಃ ಎಲ್ಲ ನಿಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರನ್ನು, NMಗಳನ್ನು ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರನ್ನು ಕೂಡ ನಾನು ಅಭಿನಂದಿಸಿ ಶುಭಾಶಯ ಸಲ್ಲಿಸ್ತೇನೆ. ಅಂತ ಹೇಳಿದರೆ, ದೊಡ್ಡ ಮಟ್ಟದ ಆಲೋಚನೆ ಮಾದರಿ ಕೆಲಸ ಮಾಡಿ ಈ ಗ್ರಾಮದ ಆರೋಗ್ಯ, ಸ್ವಚ್ಛತೆ ಮತ್ತು ಮಕ್ಕಳಿಗೆ ಕೊಡುವಂಥ ಆಶಾ ಕಾರ್ಯಕರ್ತರು, ANM ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಹುಶಃ ಅವರಿಗೆ ಒಂದು ವಿಶೇಷವಾದ ಗೌರವ ಸನ್ಮಾನ ಮತ್ತು ತಮ್ಮದೇ ಆದ ಪ್ರೀತಿ ವಿಶ್ವಾಸನ ಗೌರವಧನ ಕೊಡುವಂಥದ್ದು ನನಗೆ ಅತ್ಯಂತ ಖುಷಿ ತಂದಿದೆ. ಅಷ್ಟು ಮಾತ್ರ ಅಲ್ಲ, ಅತ್ಯಂತ ಸಂತೋಷ ಮತ್ತು ನೀವೆಲ್ಲ ಗ್ರಾಮ ಪಂಚಾಯತ್ ಮಾದರಿ ಅಂತ ಹೇಳಿದರೆ ಇವರಿಗೆ ಸಿಕ್ಕುವಂಥ ಮೀಟಿಂಗಿನ ಗೌರವಧನವನ್ನು ಬಹುಶಃ ಇವರ ಪರವಾಗಿ ಕೆಲಸ ಮಾಡುವಂಥ ಅವರಿಗೆ ಒಂದು ಪ್ರೀತಿ ವಿಶ್ವಾಸ ಕೊಡ್ತಿರೋದು ಎಲ್ಲ ಗ್ರಾಮದ ಇಡೀ ರಾಜ್ಯದ ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ಒಂದು ಮಾದರಿ ಮತ್ತೊಂದು ದಿಕ್ಸೂಚಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಅದಕ್ಕಾಗಿಯೂ ನಾನು ಅಭಿನಂದನೆ ಮತ್ತು ನಿಮ್ಮ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಬಹುಶಃ ಇವತ್ತು ಕೋವಿಡ್ ಮತ್ತು ಆರೋಗ್ಯ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದ ಜನಜಾಗೃತಿ ಕಾರ್ಯಕ್ರಮ ಆಗ್ತಾ ಇದೆ. ಇನ್ನೂ ಕೂಡ ತಾವು ಇವತ್ತು ಮಾಡಲೇಬೇಕಾದ ಒಂದು ವಿಚಾರ ಕೂಡ ಇರುವಂಥದ್ದು. ಬಹುಶಃ ಅದ ಕಾರಣ ತಾವು ಮನೆಗೆ ಹೋದಾಗ ಬಹುಶಃ ಆಶಾ ಕಾರ್ಯಕರ್ತರು ತಮ್ಮದು ಏನು ಡೇಟಾ ಇರ್ತದೆ, ಪ್ರತಿಯೊಂದು ಮನೆಗೆ ಹೋದಾಗ ನಿಮ್ಮೊಂದು ಡೇಟಾ ಇರ್ತದೆ. ಇದರಲ್ಲಿ ಎಷ್ಟು ವಯಸ್ಸಿನವರಿದ್ದಾರೆ, ಎಷ್ಟು ಡಯಾಬಿಟೀಸ್ ಇದೆ, ಹೈಪರ್ ಟೆನ್ಷನ್ ಇದೆ, ಒಂದು ಸೆಟ್ಟನ್ನು ತಾವು ಗ್ರಾಮ ಪಂಚಾಯತಿನಲ್ಲಿ ಕೊಟ್ಟರೆ ಅವರ ಕಂಪ್ಯೂಟರ್ನಲ್ಲಿ ಕೂಡ ಫೀಡ್ ಮಾಡಿ ಇಟ್ಟರೆ ಕಂಪ್ಲೀಟ್ ಆದ ಡಾಟಾ ಬುಕ್ಕನ್ನು ಕೂಡ ಒಂದು ನಿಮಗೆ ಅಲ್ಲಿ ತಯಾರು ಮಾಡ್ಬೋದು. ಇದಕ್ಕೆ ಅದು ನಿಮ್ಮ ಕೈಯಲ್ಲಿದೆ. ಇಟ್ ಇಸ್ ಆನ್ ಮಾಡೆಲ್ ಫಾರ್ ಅದರ್ ಗ್ರಾಮ ಪಂಚಾಯತ್ಸ್ ಆಲ್ಸೋ ಇದರಲ್ಲಿ. ಸೊ ಏನೇ ಅದು ನಿಮಗೆ ಮುಂದಿನ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾ, ಆ ಒಂದು ಡೇಟಾ ಇಟ್ಟುಕೊಂಡು ಆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಅವಕಾಶ ನಿಮಗೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಕೂಡ ಅವಕಾಶ ಕೂಡ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಇವತ್ತು ತಾವೆಲ್ಲರೂ ಕೂಡ ಜನ ನಮಗೆ ವಿಶ್ವಾಸ ಇಟ್ಟಿದ್ದಾರೆ. ಇಲ್ಲಿ ತಾಲೂಕ್ ಪಂಚಾಯತ್ನ ಸದಸ್ಯರಾಗಿದ್ದಂಥ ಚಂದ್ರಸ್ ಕರ್ಕೇರ್ ಅಧ್ಯಕ್ಷರಾಗಿದ್ದರು, ಮಮತಕ್ಕ ಹಿರಿಯ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಇವರೆಲ್ಲರೂ ಕೂಡ ಅವರವರ ರೀತಿಯಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಇವತ್ತು ನಾವೆಲ್ಲ ಜೊತೆ ತಂಡ ಥರ ಒಂದು ಟೀಮ್ ವರ್ಕ್ ಆಗಿ ಒಂದು ತಂಡದ ಥರ ಕೆಲಸ ಮಾಡಿದ ಕಾರಣ ಬಹುಶಃ ಜನರಿಗೆ ಕೂಡ ಇವತ್ತು ವಿಶ್ವಾಸ ಬರುವಂಥ ಕೆಲಸ ಆಗುವಂಥದ್ದು. ನಿಮ್ಮನ ಮೇಲೆ ವಿಶ್ವಾಸ ಅತ್ಯುತ್ತಮ ತೆಕ್ಕೊಂಡು ಒಂದು ವಿಚಾರ ಇವತ್ತು ಆಗಲಿ. ನಾವೆಲ್ಲ ಫಸ್ಟಿಗೆ ಒಂದು ಯಾಕೆಂತ ಹೇಳಿದ್ರೆ ಇವತ್ತು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಅವರು ಬಹುಶಃ ಇಬ್ಬರನ್ನು ಕೂಡ ಸಮ ತೂಕದಲ್ಲಿ ತೂಕ ಮಾಡಿಕೊಂಡು ಹೋಗ್ಬೇಕು. ಅವ್ರ ಜೊತೆಯಾಗಿ ಕೆಲಸ ಮಾಡಿ ಪರಸ್ಪರ ಒಬ್ಬರಿಗೊಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ತಮ್ಮ ಗ್ರಾಮದಲ್ಲಿ ಅವರು ಕೆಲಸ ನಿರ್ವಹಿಸುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ನಾವು ಫಸ್ಟ್ ಬಂದಾಗಲೇ ಏನೆಲ್ಲ ಕೊರತೆ ಇವತ್ತು ಪಂಚಾಯತಿಂದ ಇದೆ, ಅವ್ರಿಗೆ ಸ್ಯಾನಿಟೈಸ್ ಕೊಡೋದು, ಗ್ಲೌಸ್ ಕೊಡೋದು, ಮಾಸ್ಕ್ ಕೊಡೋದು, ಅವರಿಗೆ ಥರ್ಮೋಮೀಟರ್, ಆಕ್ಸಿಮೀಟರ್ ಕೊಡೋದು, ಇದೆಲ್ಲ ಕೊಟ್ಟಿದ್ದೀರಾ? ಆಕ್ಸಿಮೀಟರ್ ಎಲ್ಲ ಬಂದಿದೆ. ಆದಾಗ ಅವ್ರಿಗೆ ಒಂದು ರೆಡಿ ಮಾಡಿದರೆ ಅವರು ಬಹುಶಃ ಅಫಿಷಿಯಲ್ ಆಗಿ ತಳಮಟ್ಟದ ಕೆಲಸ ಮಾಡ್ತಾರೆ. ಅವರೊಂದು ಉತ್ತಮವಾದ ವ್ಯವಸ್ಥೆ ಮಾಡಿ ಅವರೊಂದು ತಳಮಟ್ಟದಲ್ಲಿ ಚೆನ್ನಾಗಿ ಕೆಲಸ ಮಾಡಿಸಿದರೆ ಗೌರವ ಯಾರಿಗೆ ಬರ್ತದೆ? ಪಂಚಾಯತಿಗೆ. ಸೊ ನೀವು ನಿಮ್ಮ ಸಿಬ್ಬಂದಿ ವರ್ಗದವರನ್ನು ನೀವು ತಳಮಟ್ಟದಲ್ಲಿ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡೋದು ಬಹುಶಃ ಆ ಒಂದು ಏನು ತಾವು ಮಾಡ್ತೀರಾ ಅದೆಲ್ಲ ಕೂಡ ಇವತ್ತು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ತಮಗೆಲ್ಲರಿಗೂ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಇದೆಲ್ಲ ಕೂಡ ಮುಂಚೆ ಬಂಟ್ವಾಳ ತಾಲೂಕಲ್ಲಿತ್ತು. ಬಂಟ್ವಾಳ ತಾಲೂಕಿನ ಒಂದು ಕೊನೆಯ ಗ್ರಾಮ, ಆ ಕಡೆ ಮಂಗಳೂರು ಗ್ರಾಮ ತಾಲೂಕಾಗಿತ್ತು. ಕೇರಳ ಕರ್ನಾಟಕದ ಗಡಿ ಪ್ರದೇಶ ಇದಕ್ಕೆ. ಈಗೇನಾಗಿದೆ, ಇದು ಉಳ್ಳಾಲ ತಾಲೂಕಾಗಿ ಹಾಲು ಪರಿವರ್ತನೆ ಇವತ್ತು ಆಗಿದೆ. ಸೊ ಉಳ್ಳಾಲದ ಎಲ್ಲ ಕೂಡ ಬಂದಿದ್ದಾರೆ. ತಹಶೀಲ್ದಾರ್ ಕೂಡ ಇವತ್ತು ಚಾರ್ಜ್ ತಗೊಂಡಿದ್ದಾರೆ ಇದರಲ್ಲಿ. ಮುಂದಿನ ಅದಕ್ಕಾಗಿ ಸ್ಟಾರ್ಟಿಂಗ್ ತಾಲೂಕು ಆಗುವಾಗ ನಿಮಗೆ ಜವಾಬ್ದಾರಿ ಇದೆ. ಸೊ ಇಲ್ಲಿ ವಿ ಎ ಈಗ ನಿನ್ನೆ ಮೀಟಿಂಗ್ ಬಂದಿರಲಿಲ್ಲ ನೀವು? ಈಗ ಎಷ್ಟೆಲ್ಲ ಸರ್ಕಾರಿ ಜಾಗ ಇದೆ ಅದನ್ನೆಲ್ಲ ಗುರುತಿಸ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಈಗ ತಾಲೂಕು ಮಟ್ಟದ್ದು ಕ್ರೀಡಾಂಗಣ ಬರ್ತದೆ, ತಾಲೂಕು ಮಟ್ಟದ್ದು ಅಂಬೇಡ್ಕರ್ ಭವನ ಬರ್ತದೆ, ತಾಲೂಕು ಮಟ್ಟದ್ದು ಕಲಾಭವನ ಬರ್ತದೆ, ತಾಲೂಕು ಮಟ್ಟದ ತುಳು ಭವನ ಬರ್ತದೆ. ತಾಲೂಕು ಏನೆಲ್ಲ ಒಂದು ತಾಲೂಕಿಗೆ ಏನೆಲ್ಲ ಇವತ್ತು ಸವಲತ್ತಿದೆಯಾ ಅದೆಲ್ಲ ಕೂಡ ಈ ಕ್ಷೇತ್ರಕ್ಕೆ ಬರ್ತದೆ. ಇಲಾಖೆ ಬೇರೆ, ಅದು ಬಿಟ್ಟು ಕಚೇರಿಗೆಲ್ಲ ಅದು ಸಪ್ರೇಟ್ ಆಗ್ತದೆ. ಅದಕ್ಕೆ ಎಷ್ಟು ಜಾಗ ಇದೆ, ತಾಲೂಕು ಮಟ್ಟದ ಪಾರ್ಕ್ ಬರ್ತದೆ, ಅದಕ್ಕಾಗಿ ದುಡ್ಡು ಬರ್ತದೆ ಬೇರೆ ಬೇರೆ.
ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಲೇ ಜಾಗವನ್ನು ರೆಡಿ ಮಾಡಿಟ್ಟುಕೊಂಡು ಅದಕ್ಕೆ ಬೇಕಾದ ನಿಗದಿಪಡಿಸುವಂಥ ಕೆಲಸ ಇವತ್ತು ಆಗಬೇಕು. ಅದು ದೊಡ್ಡ ಮಟ್ಟದ ಜವಾಬ್ದಾರಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಇದೆ. ಆ ಕೆಲಸ ಕೂಡ ಮೊದಲ ಆದ್ಯತೆ ಮುಖಾಂತರ ಮಾಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ನಿಮ್ಗೆಲ್ಲರ ಶುಭಾಶಯ ಸಲ್ಲಿಸಿಕೊಂಡು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ANM ಬಹುಶಃ ಕಳೆದ 3 ತಿಂಗಳಿಂದ ನಿಮ್ಮೆಲ್ಲರ ಸಹಕಾರ ಪಡೆದುಕೊಂಡು ತಳಮಟ್ಟದಲ್ಲಿ ಜನಜಾಗೃತಿ ಕೆಲಸ ಮಾಡಿ ಬಹುಶಃ ನಮಗೆ ಇವತ್ತು ಆದಷ್ಟು ವೈದ್ಯರೆಲ್ಲರ ಸಹಕಾರ ಪಡೆದುಕೊಂಡು ಒಂದು ತಳಮಟ್ಟದಲ್ಲಿ ಇವತ್ತು ಆರೋಗ್ಯ ಇವತ್ತು ಬಂದು ನಿಂತಿದೆ. ಇದೇ ರೀತಿ ಪರಿಸ್ಥಿತಿ ಅಂತ ನಿಮ್ಮ ತಲೆಯಲ್ಲಿ ಯಾರು ಕೂಡ ಬೇಡ. ನಾವು ಮುಂದೆ ಬರುವಂಥದ್ದು ಕೂಡ ನಾವು ತಯಾರಾಗಿ ನಿಲ್ಲಬೇಕು. ಈಗೆಲ್ಲ ಲಾಕ್ಡೌನ್, ಎಲ್ಲರೂ ಕೂಡ ಮನೆಯಲ್ಲಿ, ಕೊರೋನಾ ಬಂದವನು ಕೂಡ ಮನೆಯಲ್ಲಿ, ಹಾರ್ಟ್ ಪೇಷಂಟ್ ಕೂಡ ಮನೆಯಲ್ಲಿ, ಡಯಾಬಿಟಿಸ್ ಪೇಷಂಟ್ ಮನೆಯಲ್ಲಿ, ಕಿಡ್ನಿ ಸ್ಟೋನ್ ಇದ್ದವನು ಕೂಡ ಮನೆಯಲ್ಲಿ, ಸಣ್ಣ ಸಣ್ಣ ರೋಗ ಯಾರಿಗೆ ಇದ್ದೆ ಎಲ್ಲರೂ ಕೂಡ ಮನೆಯಲ್ಲಿ. ಈಗ ಆಸ್ಪತ್ರೆಗೆ ಯಾರು ಹೋಗುದು, ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅವನೆದ್ದು ಆಸ್ಪತ್ರೆಗೆ ಹೋಗೋದು 10% ಮಾತ್ರ. ಈಗ ಲಾಕ್ಡೌನ್ ಓಪನ್ ಆದರೆ ತಕ್ಷಣ ಎಲ್ಲರೂ ಕೂಡ ಎಲ್ಲ ಪೇಷಂಟಲ್ಲೂ ಆಸ್ಪತ್ರೆಗೆ. ಈ ಮಧ್ಯದಲ್ಲಿ ಕೋವಿಡನ್ನು ನಾವು ಕಂಟ್ರೋಲ್ ಮಾಡದಿದ್ದರೆ ಮತ್ತೆ ನಮಗೆ ಆಸ್ಪತ್ರೆ ಬೆಡ್ ಸಮಸ್ಯೆ, ಮತ್ತೆ ಅದಕ್ಕೆ ನಾವು ಮತ್ತೆ 3ನೇ ಅಲೆ ಅಂತ ಹೇಳ್ತೇವೆ. ಅಪ್ಪ ಅದಕ್ಕೆ ಈ ಲಾಕ್ಡೌನ್ದು ಇಫೆಕ್ಟ್ ಮತ್ತು ನಾನ್ ಎಫೆಕ್ಟ್ ಬರುವುದೇ 1 ತಿಂಗಳ ನಂತರ. ಎಲ್ಲರೂ ಕೂಡ ಇದ್ದವರು ಹೊರಗೆ ಬರ್ತಾರೆ, ಅವರಿಂದ ಮತ್ತೆ ಸ್ವಲ್ಪ ಸ್ಪ್ರೆಡ್ ಆಗ್ತದೆ, ಮತ್ತು ಅವರಿಂದ ಸ್ವಲ್ಪ ಸ್ಪ್ರೆಡ್ ಆಗ್ತದೆ, ಮತ್ತೆ ಸ್ಪ್ರೆಡ್ ಆಗಿ ಮತ್ತೆ ಸಡನ್ ಆಗಿ ಕೇಸಸ್ ಜಾಸ್ತಿ ಆಗುತ್ತೆ. ಈಗ 100ರಲ್ಲಿ 1 ಕೇಸ್ ಸೀರಿಯಸ್ ಆದರೆ ಆಗ 10,000 ಹೋದರೆ ಅಲ್ಲಿ 100 ಜಾಸ್ತಿ ಆಗ್ತದೆ. 1 ಲಕ್ಷ ಹೋದರೆ 1,000 ಸಡನ್ ಆಗಿ ಬೆಡ್. ಇದಕ್ಕೆಲ್ಲ ನಾವು ತಯಾರಾಗಿರುವಂಥ ಕೆಲಸ ಕೂಡ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ಈಗಾಗಲೇ ನಾವು ನಿಮ್ಗೆ ಹೇಳಿದ್ದೇವೆ, ಅತ್ಯುತ್ತಮವಾದ ನಮಗೆ ಈಗಲೇ ಹಾಸ್ಪಿಟಲ್ ಸಂಬಂಧಪಟ್ಟಾಗೆ ನೀವು ಪಂಚಾಯತ್ ಲೆಟರ್ ತಗೊಂಡು ಹೋದರೆ ಕೋವಿಡ್ಗೆ ಸಂಬಂಧಪಟ್ಟಾಗೆ ಆಕ್ಸಿಜನ್ ಹಿಡಿದು ಫುಲ್ ಫ್ರೀ ತನಕ ಯಾನಪಾಯ ಕೇಸಗಳಿಂದ ಕಡೆಯಲ್ಲಿ ಮಾಡ್ತಿದ್ದಾರೆ. ಆಕ್ಸಿಜನ್ ಅಲ್ಲಿ ಕೂಡ ಯಾನಪಾಯಲ್ಲಿ ಕೂಡ ಫ್ರೀ ಕೊಡ್ತಾ ಅಂತ ಹೇಳಿದ್ದಾರೆ. 5ರಲ್ಲಿ ಬೇರೆ ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಫಾದರ್ ಮುಲಾಜ್ ಇರಲಿ, ಕಣಚೂರು ಇರಲಿ, ಶ್ರೀನಿವಾಸ್ ಇರಲಿ, ಎಲ್ಲಿಯೂ ಕೂಡ ICU ಮತ್ತು ಇದು ಕೂಡ ನಮ್ಮ ರಾಜ್ಯ ಸರ್ಕಾರ ಆಲ್ರೆಡಿ ಹೇಳಿದೆ. ನಿಮಗೆ ಭಾಳ ಸ್ಪಷ್ಟ ಗೊತ್ತಿದೆ, 1 ಬೆಡ್ಡಿಗೆ ಪ್ರೈವೇಟ್ಗೆ ಸರ್ಕಾರ ಅಲ್ಲದಿದ್ದರೆ ಅಡ್ಮಿಟ್ ಆಗಬೇಕಾದ್ರೆ 1 ಬೆಡ್ಡಿಗೆ ಸುಮಾರು 25,000 ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಕೂಡ ಸೇರಿದೆ, ಎಲ್ಲ ಕೂಡ. ಜನರಲ್ ಬೆಡ್ ಆದರೆ ಇಷ್ಟಿದೆ, ವೆಂಟಿಲೇಟರ್ ಆದರೆ ಇಷ್ಟಿದೆ. ಸೊ 20,000 ಅಂತ ಹೇಳಿ ಕೂಡ 1 ತಿಂಗಳಿನಿಂದರೂ ಕೂಡ ಎಷ್ಟಾಗಬೇಕು? 1 ತಿಂಗಳಿನಿಂದ್ರೆ ಈಗ 10 ದಿವಸ ನಿಂತರೆ 4 ಅದನ್ನು ನೀವೆಲ್ಲ ಪಂಚಾಯತ್ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ, ನಿಮ್ಮ ಗ್ರಾಮಸ್ಥರು ಯಾರಾದ್ರು ಅಡ್ಮಿಟ್ ಆದ ಯಾವುದಕ್ಕೂ ಟೆನ್ಷನ್ ಇಲ್ಲದೆ ಮತ್ತು ನೆಮ್ಮದಿ ಇಲ್ಲದೆ ಮತ್ತು ಅವರು ನೆಮ್ಮದಿಯಿಂದ ಡಿಸ್ಚಾರ್ಜ್ ಮಾಡಿ ಬರೋಂಥ ಪರಿಸ್ಥಿತಿ ಕೂಡ ಇಡಬೇಕಾಗ್ತದೆ. ಈ ರೀತಿ ಮತ್ತು ಮುಂದಿನ ದಿನ ನೋಡುವಂಥ ವಿಚಾರ ನಾವು ಇವತ್ತು ಮಾಡುವ. ಅದೇ ರೀತಿ ನಿಮ್ಮ ರೇಷನ್ಗೆ ಸಂಬಂಧ, ನಮ್ಮ ನ್ಯಾಯ ಬೆಲೆ ಹಣಕ್ಕೆ ಸಂಬಂಧ ನಾನು ಮೊನ್ನೆ ಹೇಳಿದ್ದೇನೆ. ಸೊ ನನಗೆ ನೆಕ್ಸ್ಟ್ ಇಮಿಡಿಯೇಟ್ ಆಗಬೇಕು. ಇದು ಯಾವ ಬಂತು? ಜೂನಲ್ಲಿ ಈಗ ಅಲ್ಲೇ ಕೊಡಬೇಕಾಗ್ತದೆ. ಜುಲೈಯಲ್ಲಿ ನೀವು ಸ್ಟಾರ್ಟ್ ಮಾಡುವಾಗ ನೀವು ಪಕ್ಕದಲ್ಲಿ ಆದರೂ ಒಂದು ರೇಷನ್ ಶಾಪ್ ಅಂಗಡಿ ಓಪನ್ ಮಾಡಲಿಕ್ಕೆ ತಮ್ಮ ಗುರಿಯನ್ನು ನೀವು ಇಟ್ಟುಕೊಳ್ಬೇಕು. ಇದು ಭಾಳ ಸಿಂಪಲ್ ಇದೆ. ನೀವು ಇಲ್ಲಿಂದ ನೇರವಾಗಿ DDಗೆ ಬರೆದ್ರೆ ಅವ್ರು ಬರ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ, ಇಷ್ಟು ಜನ ಕಟ್ ಮಾಡ್ತಾರೆ, ನಿಮಗೆ ಓಪನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತೀರಿ. ನೀವೊಂದು ಅಂಗಡಿ ಹಾಕಿದರೆ ಆಯಿತು ಅಥವಾ ಯಾರಿಗೆ ಹೇಳಿದರೆ ಆಯಿತು, ಅವ್ರು ಬಂದು ಲಾರಿಯಲ್ಲಿ ಅವರು ಅಲ್ಲಿ ಇಳಿಸ್ತಾರೆ, ನೀವು ಕಳಿ ಕೊಡೋದು. ಇದರಲ್ಲಿ ಏನು ಸಮಸ್ಯೆ ಏನಿದೆ ದೊಡ್ಡ? ಇದು ಬರೀ ಕೆಲಸ ಮಾಡಬೇಕು. ಆ ಕೆಲಸ ಆದರೆ ಈ ಕೋವಿಡ್ ಟೈಮಲ್ಲಿ ಇಲ್ಲಿಂದ 5 ಕಿಲೋಮೀಟರ್ ಹೋಗುವಂತಾಗ ಎಲ್ಲಿ ಕಲ್ಲರಕೋಡಿ ಅವರು ಅಲ್ಲಿಗೆ ಹೋಗ್ಬೇಕಂತ ಹೇಳಿದರೆ ಜಲ್ಲಿ ಎಷ್ಟು ದೂರ ಆಗ್ತದೆ. ಇದನ್ನೆಲ್ಲ ನೀವು ಜನರಿಗೆ ಉಪಕಾರ ಮಾಡೋ ರೀತಿಯಲ್ಲಿ ಕೆಲಸ ನೀವು ಇದೆಲ್ಲ ಪ್ರೈಮರಿ ವರ್ಕ್ ಆಯ್ತಕ್ಕೆ. ಸೆಕೆಂಡ್, ಭಾಳಷ್ಟು ಬಡವರ ರೇಷನ್ ಕಾರ್ಡ್ ಇವತ್ತು ಮೊನ್ನೆ ಕಟ್ಟಾಗಿದೆ. ಯಾಕೆ ಕಟ್ಟಾಗಿದೆ? ನಾನೊಂದು ಆಟೋ ಡ್ರೈವರ್, ನನಗೆ ಲೋನ್ ಬೇಕಂತಾಗ ನಾನು ಮನೆ ಕಟ್ಟಲಿಕ್ಕೆ ತಗೊಳ್ತೇನೆ, ಆಗ ನನಗೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಕಟ್ಟಿ ಅಂತ ಮಾಡ್ತಾರೆ. ಅದನ್ನು ಇಟ್ಕೊಂಡು ಕಟ್ ಮಾಡಿದ್ದಾರೆ. ಮೊನ್ನೆ ಮನವಿ ಕೊಟ್ಟ ನಂತರ ಅದನ್ನು ಪುನಃ ಪರಿಶೀಲನೆ ಮಾಡಲಿಕ್ಕೆ ಆದೇಶ ಬಂದಿದೆ. ಆ ಆದೇಶ ಬಂದ ಕಾಪಿ ನೀವು ಫಸ್ಟ್ ತಗೊಳ್ಬೇಕು, ಎಲ್ಲಿಂದ? DDಯಿಂದ. ಆ ಆದೇಶ ಅನುಗುಣವಾಗಿ ನೀವು ಒಂದು ಕರೆ ಕೊಡಬೇಕು. ನರಿಗಾನ ಗ್ರಾಮ ಪಂಚಾಯತ್ ಯಾರು ರೇಷನ್ ಕಾರ್ಡ್ ಕಟ್ಟಾಗಿದ್ದಲ್ಲಿ ಪುನಃ ಪರಿಶೀಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮ ಅರ್ಜಿಗಳನ್ನೆಲ್ಲ ಇಲ್ಲಿ ಬಂದು ಕೊಡಿ ಅಂತೇಳಿ. ಇಲ್ಲ ಅದಕ್ಕಾಗಿ ಅವರು DD ಆಫೀಸ್, ತಾಲೂಕು ಫುಡ್ ಆಫೀಸ್ ತಗೊಂಡು ಹೋಗ್ಲಿಕ್ಕೆ ಆಗ್ತದಾ? ಅದು ನೀವು ಇಲ್ಲಿ ಮಾಡಬೇಕು. ಆಗ ಅಂಥ ಪರಿಸ್ಥಿತಿ ಅವರು ಇಲ್ಲಿಗೆ
ಬರ್ತಾರೆ. ಈ ರೀತಿಯ ಸಣ್ಣ ಸಣ್ಣ ಮಟ್ಟದ ವಿಚಾರಗಳನ್ನು ಬಹುಶಃ ನಾವು ಜನರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ನಿಮ್ಮಿಂದ ತಾವು ಉತ್ತಮ ರೀತಿ ತಾವು ಆಸಕ್ತಿ ಎಲ್ಲರಿಗೂ ಕೂಡ ಇದೆ. ಎಲ್ಲ ಕೊಡೊಂದು ಟ್ರ್ಯಾಕಲ್ಲಿ ಹಾಕಿ ಕಲಿಸುವಂಥ ವಿಚಾರ ಇವತ್ತು ಆಗಬೇಕು. ಟ್ರ್ಯಾಕ್ ಇಲ್ಲದೆ ಮತ್ತೆ ಎಲ್ಲಿಗೆ ಹೋಗ್ತೀರಿ. ಸೊ ಎಲ್ಲ ಕೂಡ ಟ್ರ್ಯಾಕಲ್ಲಿ ಬರಬೇಕು. ಮತ್ತು ಅದೇ ಸ್ಪೀಡಲ್ಲಿ ಹೋದರೆ ನೀವು 5 ವರ್ಷ ಆಗುವಾಗ ನಿಮ್ಮ ಎಲ್ಲ ಗುರಿ ಮುಟ್ಟುವಂಥ ಕೆಲಸ ತಾವು ಇವತ್ತು ಆಗುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗುವಂಥದ್ದು. ಅದಕ್ಕಾಗಿ ನಾನು ನಿಮಗೆಲ್ಲ ಶುಭ ಸಲ್ಲಿಸಿಕೊಂಡು ನಿಮ್ಮ ರಾಜ್ಯಕ್ಕೆ ಇದರಲ್ಲಿ ಜಾಸ್ತಿಯಾಗಿ ನೀವು ನರಿಂಗಾನ ಗ್ರಾಮ ಪಂಚಾಯತ್ ಬಗ್ಗೆ ನೀವೆಲ್ಲ ಆಲೋಚನೆ ಮಾಡಿ. ನಾನು ನಿಮ್ಮ ವಾಟ್ಸಪ್ ಪೋಸ್ಟ್ಗೇಷನ್ ನೋಡ್ತಾನೆ, ಎಲ್ಲ ಡೆಲ್ಲಿದು ಮತ್ತು ಅಲ್ಲಿದು ಎಲ್ಲ ದೊಡ್ಡ ದೊಡ್ಡ ವಿಚಾರ. ಪಕ್ಕದವನು ಸರಿ ಇಲ್ಲ ಮನೆ ನೋಡುವಾಗ. ಈಗೆಂತ ಮಾಡೋದು? ಸೊ ಎಲ್ಲ ಅಲ್ಲ, ಮೊನ್ನೆ ಒಂದು ದೊಡ್ಡ ಲೀಡರ್ ಹಾಕಿದ್ದ. ಆಯ್ತು, ಅದು ತೊಂದರೆ ಇಲ್ಲ, ದೊಡ್ಡ ಲೀಡರ್ ಹಾಕು, ನಿನ್ನ ನೆರೆಕರು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿದೆ. ಆದ ಕಾರಣ ನೀವು 75% ಚಿಂತೆ ನಿಮ್ಮದು ಗ್ರಾಮದಿರಬೇಕು, 25% ಹೊರಗಡೆ. ಯಾಕೆ? ನಾಳೆ ನಿಮಗೆ ಸಂಪೂರ್ಣವಾಗಿ ನಿಮಗೆ ಜೀವದ ರಕ್ಷಣೆ ಕೊಡೋರು ಯಾರಂತೇಳಿ ನಿಮ್ಮ ಗ್ರಾಮಸ್ಥರೇ. ಅದಕ್ಕೆ ತಮ್ಮ ಸಮಯವನ್ನು ಮೀಸಲಿಡುವಂಥ ಸಮಯವನ್ನು ಮೀಸಲಿನ ಕೆಲಸ ಇವತ್ತು ಆಗಬೇಕಾಗ್ತದೆ. ಫಸ್ಟ್ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ತಾವೆಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗೊಂದು ವಿಚಾರ ಆಗಲಿ. ನೀವೆಲ್ಲ ಇಡೀ ಗ್ರಾಮ ಪಂಚಾಯತ್ನ ಮೆಂಬರ್ಗಳು, ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತರು, ANMಗಳು, ನಮ್ಮ ನರ್ಸ್ಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್, ಫುಡ್ ಡಿಪಾರ್ಟ್ಮೆಂಟ್ ಎಷ್ಟೆಲ್ಲಿದೆಯಾ ಒಂದು ಕುಟುಂಬದ ರೀತಿ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮೆಲ್ಲ ಯೋಜನೆಗಳನ್ನು ಜನಸಾಮಾನ್ಯ ಕಾಲಬುಡಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಬಹುಶಃ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ತಾವೆಲ್ಲರೂ ಅತ್ಯಂತ ಪ್ರೀತಿಯಿಂದಿರುವಂಥ ವಿಚಾರ ಆಗಲಿ. ನಾನು ಮುರಳಿಗೆ ಫಸ್ಟ್ ಹೇಳಿದ್ದೇನೆ, ನನ್ನ ಕೆಲಸ ಪೂರ ಜೋರು ಕರೆಕ್ಟ್, ಕೋಪ ಮಾತ್ರ ಕಮ್ಮಿ ಮಲ್ಪಲ ಅಂತ ಹೇಳಿ ಆಯ್ತು ಇದರಲ್ಲಿ. ಅದಕ್ಕೆ ಈ ಒಂದು ಕೋಪ ಎಲ್ಲ ಕಟ್ ಮಾಡುವಂಥ ಕೆಲಸ ಆಗಬೇಕಾಗಿದೆ. ಸೊ ಕಡಿಮೆ ಆಗಿದೆ, ಕಂಪ್ಲೀಟ್ ಡೌನ್ ಮಾಡಬೇಕು. ನಾನು ಹೇಳ್ದೆ ಕೇಳಿ, ಗಲಾಟೆ ಮಾಡಿ ಕೋಪ ಮಾಡಿ ಯಾರು ಕೂಡ ದೊಡ್ಡ ಜನ ಆಗಲಿಲ್ಲ, ಇವನು ಕೂಡ ಆಗಲಿಕ್ಕೆ ಹೋಗುವುದಿಲ್ಲ. ಒಮ್ಮೆ ದೊಡ್ಡ ಖುಷಿ ಮಾತಾಡಿದ್ದೇನಂತ ಯಾರಿಗೆ ಅದು ಯಾರು ಮೆಂಬರ್ ಇವರಿಗೆ ಅಂತೆಲ್ಲ, ನೀವು ಯಾರೇ ಮೆಂಬರ್ಗೆ ನಾನು ಹೇಳ್ದಿಷ್ಟೇ. ಒಮ್ಮೆ ಬೈದಕ್ಕೆ ನಾನು ರಿಟರ್ನ್ ಬೈದೆ, ಅಥವಾ ನಾನು ಅಲ್ಲಿ ಅಧಿಕಾರಿ ಟೇಬಲ್ ಬುಟ್ಟಿ ಎದುರಿಸಿ ಮಾತಾಡಿದ್ದೆ. ಅದು ಮೀಟಿಂಗ್ನಲ್ಲಿ ನಾನು ಜೋರಲ್ಲಿ ಇದೆಲ್ಲ ಟೆಂಪರರಿ, ಒಂದೆರಡು ಲಾಂಗ್ ರನ್ನಿಗೆ ಏನು ಕೂಡ ಪ್ರಯೋಜನ ಇಲ್ಲ. ಸಮಾಧಾನದಿಂದ ಆಲೋಚನೆ ಮಾಡಿ ಪ್ರೀತಿ ವಿಶ್ವಾಸನ ಸಮಸ್ಯೆಗೆ ನೀವು ಪರಿಹಾರ ಕಂಡುಹಿಡಿದಿರಲ್ಲ, ಅದು ಮಾತ್ರ ಶಾಶ್ವತ ಆಗುವಂಥ. ಸೊ ಅದು ಎಲ್ಲ ಮೆಂಬರ್ಸ್ ಕೂಡ ಅದನ್ನು ನೀವು ಆಲೋಚನೆ ಇವತ್ತು ಮಾಡಬೇಕು. ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರಿ ಇವತ್ತು ಕೊಡಬೇಕು. ಅಧಿಕಾರಿಗಳು ಕೂಡ ಇವತ್ತು ಅದೇ ರೀತಿಯ ಒಂದು ಸ್ಪಂದನೆಯನ್ನು ಕೂಡ ಎಲ್ಲ ಸದಸ್ಯರು ಕೂಡ ಮಾಡಬೇಕು. ನನಗೆ ಸಿಕ್ಕಿದಂಥ IAS ಅಧಿಕಾರಿಗಳೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು. ಯಾರು ನನಗೆ ಫಸ್ಟ್ ಮದನ್ ಗೋಪಾಲ್, ಶಿವಶೈಲಂ, ಹರ್ಷಗುಪ್ತ, ಒಬ್ಬರಿಗೊಬ್ಬದು ಸೀನಿಯರ್. ಅವರು ಮುಖ್ಯಮಂತ್ರಿಗಳ ಮಾತುಗಂತಲ್ಲ, ಅದಿತ್ತು ದೊಡ್ಡ ದೊಡ್ಡ ಅನುಭವ ಸರ್. ನನಗೆ ಅವರಲ್ಲಿ ಕೆಲಸ ಮಾಡಿದ ಕಾರಣ ನನಗೆ ಇವತ್ತು ಇಷ್ಟು ಅನುಭವ ಇದೆ. ದೊಡ್ಡ ದೊಡ್ಡವರು ಸಿಕ್ಕಿದೆ, ಅವರು ಉತ್ತಮ ಕೆಲಸ ಮಾಡೋರು, ದೂರದರ್ಶಿತದವರು. ನಾನು ಲಾಸ್ಟ್ ಟೈಮ್ ಇದ್ದಾಗ ನಾನು 6 IAS ಅಧಿಕಾರಿಗಳು ನನ್ನ ಅಂಡರಲ್ಲಿದ್ದರು. ನಾನು ಅರ್ಬನ್ ಮತ್ತು ಹೌಸಿಂಗ್ ಇದ್ದಾಗ ಎಲ್ಲರಿಗೂ ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳು. ನಾನು ಅವರಿಗೆ ಚರ್ಚೆ ಮಾಡೋಣ ತಮಾಷೆಗೆ ಹೇಳ್ತಾ ಇದ್ದೇನೆ. ಅವರಿಗೆ ತಮಾಷೆ ಮಾಡುವಾಗ, ಹೀಗೆ ಜನರಲ್ ಆಗಿ ಮಾಡುವಾಗ, ನೀವು ಒಂದು ರಾಜಕಾರಣಿಗಳಿಂದ ನೀವೇನು ಎಷ್ಟೇ ಯಾಕೆ ಅಧಿಕಾರಿಗಳು ಹಿಂದೆ ರಾಜಕಾರಣಿಗಳು ಹಾಗೆ ಹೀಗೆ ಮಾತಾಡೋದಿದೆ ಇದನ್ನು ನಾನು ಹೇಳ್ತೀನಿ, ನೀವು ರಾಜಕಾರಣಿಗಳ ಬಗ್ಗೆ ಎಷ್ಟೇ ನೀವು ಮಾತಾಡಿ ನೆಗೆದು ಮತ್ತು ಒಂದು ನೀವು ಕಲಿಬೇಕಂತ ಹೇಳಿದೆ ಅಧಿಕಾರಿಗಳು. ಏನಂತ ಕೇಳಿ ನನ್ನ ಹತ್ರ ನಾನು ಹೇಳಿದೆ, ನಾವು ವಿಧಾನಸಭೆಯಲ್ಲಿ ಎಷ್ಟು ಬೇಕಾದ ಗಲಾಟೆ ಮಾಡ್ತೇವೆ, ಬೇರೆ ಬೇರೆ ಪಕ್ಷದವರು ಆ ಕಡೆ ಈ ಕಡೆ ಚರ್ಚೆ ಜೋರು ಗಲಾಟೆ ಬೇಕಾದಷ್ಟಿದೆ. ಬೆಲ್ಲಾದ ತಕ್ಷಣ ಎಲ್ಲ ಮರ್ತು ಬಿಟ್ಟು ಜೊತೆಯಾಗಿ ನಾವು ನೆಗಡಿಕೊಂಡು ಭುಜಕ್ಕೆ ಭುಜ ಜೊತೆಗೆ ನಾವು ಹೋಗ್ತಾ, ಯಾಕೆ ನಾವು ಜನರಿಗೆ ಬೇಕಾಗಿ ಮಾಡಿದಂಥ ಚರ್ಚೆ. ಅದು ಅಧಿಕಾರಿಗೆ ಹಾಗೆಲ್ಲ. ಏನಾದರೂ ನೀವು ಒಂದು ವಿಷಯ ಹೇಳಿದರೆ ಇವರಿಗೆ ಸಮಾಧಾನ ಇಲ್ಲದಿದ್ದರೆ ಇದನ್ನು ಮನಸ್ಸಲ್ಲಿ ಇಟ್ಟು ಆಗೋ ಕೆಲಸ ಕೂಡ ಮಾಡೋದಿಲ್ಲ ಲಾಸ್ಟಿಗೆ. ಮೆಂಬರ್ಗಳು ಚರ್ಚೆ ಮಾಡೋದು ಕೂಡ ಜನರಿಗೋಸ್ಕರ, ಅವರಿಗಾಗಿ ಅಲ್ಲ.
ಅಧಿಕಾರಿಗಳು ಕೆಲಸ ಮಾಡೋದು ಕೂಡ ಜನರಿಗೋಸ್ಕರ. ನೀವು ಇಬ್ಬರು ಕೂಡ ಜನರಿಗೋಸ್ಕರ ಕಲೆಕ್ಟ್ ಮಾಡ್ತೀರಿ, ಅದು ತಾತ್ಕಾಲಿಕ. ಮತ್ತು ಅವರು ಕಾನೂನು ವ್ಯಾಪ್ತಿ ಮೀರಿಯವರಿಗೆ ಅಂತ ಅವಕಾಶ ಬಹಳಷ್ಟು ಕಡಿಮೆ. ನಿಮಗೆ ಕಾನೂನು ಅಂತೇಳಿ ಮತ್ತೆ ಆಲೋಚನೆ ಬರುವಂಥದ್ದು. ಸಮಸ್ಯೆ ಬಂದಾಗ ಕೂತ್ಕೊಂಡು ಚರ್ಚೆ ಮಾಡಿ, ನನಗೆ ಏನು ಹೇಳ್ತೀನಿ ನಮ್ಮ ಅಧಿಕಾರಿಗಳಿಗೆ, ನಾನು ಇವರಿಗೆ ಅನುಭವಿಸ್ಬೇಕಾದ್ರೆ ನಾನು ಅಧಿಕಾರಿಗೆ ಹೇಳ್ತೇನೆ, ನನಗೆ ಒಂದು ಕೆಲಸ ಆಗಬೇಕು, ಹೇಗೆ ನೀವು ಮಾಡಿ ಕೊಡಿ, ಸ್ವಲ್ಪ ಟೈಮ್ ನೋಡುವಾಗ ಮಾಡಿ ಕೊಡ್ತಾ ಇದ್ದು. ಎಲ್ಲರಿಗೂ ನನ್ನ ವಂದನೆಗಳು. ಈಗ ಇಂಜೆಕ್ಷನ್ಸ್ ಬರುವಾಗ ನಿಮಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಅಲ್ಲಿ ಹೋದ್ರಲ್ಲಿ ಸಿಕ್ಕುವುದಿಲ್ಲ. ಸೊ ನಾನು ಹೇಳಿದ್ದೇನೆ, ಗ್ರಾಮ ಪಂಚಾಯತಲ್ಲೇ ಕೊಡಬೇಕು. ಈಗ ಒಂದು ಗ್ರಾಮಕ್ಕೆ 200 ಬಂದರೆ ಒಂದು PSCಗೆ 50 ಆದರೂ ಕೂಡ ಇಲ್ಲೇ ಬಂದು ಕೊಡುವಾಗೆ ಅಲ್ಲ, ಎಷ್ಟಿದೆ ಅಷ್ಟು. ಅಥವಾ ನೀವು 4-5 ಗ್ರಾಮದಲ್ಲಿ ಕೂತ್ಕೊಂಡು ಸೇರಿ ಫಸ್ಟ್ ಒಮ್ಮೆ ಬಂದಾಗ ನಮಗೆ ಕೊಡಿ, ನೆಕ್ಸ್ಟ್ ಬಂದಾಗ ಇನ್ನೊಬ್ಬರಿಗೆ ಕೊಡಿ, ನೆಕ್ಸ್ಟ್ ಬಂದಾಗ ಇನ್ನೊಬ್ಬರಿಗೆ ಕೊಡಿ. ಆಗ ಒಂದು 200 ಬಂದರೆ ಎಂಟರ್ 200 ಕೂಡ ಈ ಗ್ರಾಮ ಪಂಚಾಯತಲ್ಲಿ ಅವ್ರು ಬಂದು ಇಲ್ಲೇ ಮಾಡಿಕೊಡ್ತಾರೆ ಎಲ್ಲರಿಗೂ ಕೂಡ. ನೆಕ್ಸ್ಟ್ 2 ದಿವಸ ಬಿಟ್ಟು ಬಂದಾಗ ಅಥವಾ ನೆಕ್ಸ್ಟ್ ಡೇ ಬಂದಾಗ ಅದು ಇನ್ನೊಂದು ಪಂಚಾಯತಿಗೆ. ಆ ರೈತ ನೀವು ಕೂತ್ಕೊಂಡು ಚರ್ಚೆ ಮಾಡಿದರೆ ಒಮ್ಮೆ ಮೀಟಿಂಗನ್ನು ಕರೀರಿ ಅಧ್ಯಕ್ಷರಲ್ಲಿ ಎಲ್ಲ ಆಸ್ಪತ್ರೆ ಕರೆಸಿಕೊಂಡು ಅದು ಮಾಡಿದ್ರೆ ಬೆಟರ್. ಈಗ ನಿನ್ನೆ ನಾವು ನಾಟಕಲ್ಲಿ ಮಾಡಿದಾಗ ಕೊಣಾಜೆ 100 ಬಂದಿತ್ತು, ಇವತ್ತು ಕೊಣಾಜೆ ಕೊಟ್ಟಿದ್ದಾರೆ. ನಾಳೆ ಏನಾದರೂ ಬಂದರೆ 100 ಅದು ಬೆಲ್ಮಗ್ಗೆ ತಗೊಂಡು ಹೋಗ್ತಾರೆ ಇದರಲ್ಲಿ. ನಾಳೆ ಆದರೂ ಮಂಜನಾಡಿಗೆ. ಸೊ ಅಲ್ಲೇನಾಗ್ತದೆ, ಒಂದು ಜನರ ಹತ್ತಿರ ಇರ್ತದೆ, ಮತ್ತು ಒಮ್ಮೆಲೆ ಒಂದು 100 ಜನರಿಗೆ ಮಾತಾಡಿಕೊಂಡು ಅದು ಮಾಡಿಸ್ಬೋದು. ಅದು ಮಾಡಿದರೆ ಬೆಟರ್, ಜನರಿಗೆ ಪ್ರಯೋಜನ ಆಗುವಂಥದ್ದು. ವಿಸ್ತಾರವಾಗಿ ಎಲ್ಲ ಸದಸ್ಯರಿಗೂ ಮನವರಿಕೆ ಮಾಡಿದಂತಹ ನಮ್ಮ ನೆಚ್ಚಿನ ಶಾಸಕರಾದಂಥ UT ಖಾದರ್ ಸರ್ ಅವರಿಗೆ ಅಭಿನಂದನೆಗಳು. ತಾವು ನಮಗೆ 17 ಸದಸ್ಯರಿಗೂ ಒಂದು ಸವಿಸ್ತಾರವಾಗಿ ನಮಗೆ ಒಂದು ಮನವಿಯನ್ನು ಮಾಡಿದಿರಿ. ಅದೇ ರೀತಿ ತಾವೊಂದು ಸೂಚನೆಯನ್ನು ನೀಡಿದ್ದೀರಿ, ಯಾವ ರೀತಿ ನಾವು ಜನರ ಮಧ್ಯೆ ಹೋಗಬೇಕು, ಜನರು ಯಾಕೆ ನಮಗೆ ಮತವನ್ನು ನೀಡುವುದರ ಮೂಲಕ ಈ ಒಂದು ಪಂಚಾಯತ್ ಸದಸ್ಯರಾಗಿ ಇಲ್ಲಿಗೆ ಆರಿಸಿ ಕಳಿಸಿದ್ದೀರಿ ಎಂಬುದರ ಬಗ್ಗೆ ತಾವು ತಿಳಿಸಿದ್ದೀರಿ. ಸರ್, ನಿಮ್ಮ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಕೆಲಸವೇ ನಮಗೆ ಶ್ರೀರಕ್ಷೆಯಾಗಿರುತ್ತದೆ. ತಾವು ಕಳೆದ ಬಾರಿ ನೀಡಿದಂತಹ ಹಕ್ಕುಪತ್ರ ಆಗಿರ್ಬೋದು, ಅಥವಾ ಇಲ್ಲಿರುವಂತಹ ನೀರಿನ ಸಮಸ್ಯೆ ಇರಬಹುದು, ಅಥವಾ ರಸ್ತೆಯ ಸಮಸ್ಯೆ ಇರಬಹುದು. ಅದೇ ರೀತಿ ಕಳೆದ ಕೋವಿಡ್ ಸಂದರ್ಭದಲ್ಲಿ ಪ್ರತಿ ಮನೆಗೂ ಕೂಡ ಕಿಟ್ಟನ್ನು ಕೊಟ್ಟ ಒಂದು ಕಾರಣದಿಂದಾಗಿದೆ ನಮಗೆ ಕಳೆದ ಬಾರಿಯಲ್ಲಿ ನಮಗೆ ಪ್ರತಿಯೊಂದು 17 ಸದಸ್ಯರನ್ನು ಕೂಡ ಇಲ್ಲಿ ಆರಿಸಿ ಕಳಿಸಿದ್ದೀರಾ ಸರ್. ತಾವು ಕೂಡ 2013ರಲ್ಲಿ ನಮ್ಮ ಗ್ರಾಮಕ್ಕೆ ಸುವರ್ಣ ಗ್ರಾಮ ಯೋಜನೆಯಲ್ಲಿ 1.5 ಕೋಟಿ ಅನುದಾನವನ್ನು ಕೂಡ ತಾವು ನಮಗೆ ನೀಡಿದ್ದೀರಿ. ಆ ಒಂದು ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಲ್ಲಿ ಸುಮಾರು 20 ಕೋಟಿಗಿಂತಲೂ ಅಧಿಕ ಅನುದಾನವನ್ನು ತಮ್ಮ ಗ್ರಾಮಕ್ಕೆ ನೀಡಿದ್ದೀರಿ. ಅದೇ ರೀತಿ ನಬಾರ್ಡ್ ಯೋಜನೆಯಲ್ಲಿ ಆಗಿರಬಹುದು, ಇನ್ನಿತರ ಯೋಜನೆಯಲ್ಲಿ ಸರ್ಕಾರದ ಯಾವುದೇ ಒಂದು ಯೋಜನೆ ಇದ್ದರೂ ಅದನ್ನು ತಳಮಟ್ಟದಲ್ಲಿ ಗ್ರಾಮ ಪಂಚಾಯತಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಮ್ಮ ಶಾಸಕರಾದಂಥ UT ಖಾದರ್ ಸರ್ ಅವರು ನೀಡುತ್ತಾ ಬಂದಿರುತ್ತಾರೆ. ಅದೇ ರೀತಿ ಈಗ ತಾನೇ 2 ಕಾಲು ಸೇತುವೆಯನ್ನು ಕೂಡ ಒಂದು ಮಾಡಲು ಕೂಡ ಒಂದು ಅನುಮೋದನೆಯನ್ನು ನೀಡಿದ್ದಾರೆ. ಈ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯವು ತಾವು ಮಾಡುತ್ತಾ ಇದ್ದು ನಮ್ಮ ಸದಸ್ಯರಿಗೆ ಏನು ಜವಾಬ್ದಾರಿ ಎಂಬುದರ ಬಗ್ಗೆ ತಾವು ತಿಳಿಸಿದ್ದೀರಿ. ಪ್ರತಿಯೊಂದು ಮನೆಗೆ ನಮ್ಮ ಗ್ರಾಮದ 17 ಸದಸ್ಯರು 5 ವಾರ್ಡಿನ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ 3 ತಿಂಗಳಲ್ಲಿ ಸರ್ ಪ್ರತಿಯೊಂದು ಮನೆಯವರ ಪ್ರತಿಯೊಂದು ಅಂಕಿಅಂಶವನ್ನು ತಮಗೆ ತಾವು ತಲುಪಿಸ್ತೇವೆ ಎಂಬ ಭರವಸೆಯನ್ನು ನೀಡುತ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಗ್ರಾಮ ಪಂಚಾಯತಿನ ಇಂಟೀರಿಯರ್ ವ್ಯವಸ್ಥೆಗೆ ನಮಗೆ ಮುಖ್ಯವಾಗಿ ನಮಗೆ ಹಣವನ್ನು ನೀಡಲು ಭರವಸೆ ನೀಡಿದವರು ಯಾನಪ್ರಿಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯವರು. ಅವರಿಗೂ ಕೂಡ ನಮ್ಮ ಕ್ಷೇತ್ರದ ಶಾಸಕರಾದಂಥ UT ಖಾದರ್ ಸರ್ ಅವರ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಧನ್ಯವಾದಗಳು ಕೂಡ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕೊರೋನಾ ವಾರಿಯರ್ಸ್ ಆಗಿ ಅವರ ಬೆನ್ನೆಲುಬಾಗಿ ನಿಂತವರು ಅಂಗನವಾಡಿ ಕಾರ್ಯಕರ್ತೆಯರು. ಅದೇ ರೀತಿ ನಮ್ಮ ಪ್ರತಿಯೊಂದು ವಾರ್ಡಿನ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಕೊರೋನಾ ವಾರಿಯರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಲ್ಮಿಂಜ ಶಾಲೆಯ ಅಂಗನವಾಡಿ ಕಾರ್ಯಕರ್ತೆ ಅಂತ ಅಶ್ವಿನಿ ಮೇಡಮ್ ರವರು 1 ವರ್ಷದಿಂದ ಈಚೆ ಅಲ್ಲಿ ಕಟ್ಟಡ ಇಲ್ಲದೆ ಇರುವಾಗ ಬಾಡಿಗೆಯನ್ನು ತಮ್ಮ ವೇತನದಿಂದ ಕಟ್ ಮಾಡಿ ಅವರು ಬಾಡಿಗೆಯನ್ನು ನೀಡುತ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ, ಅದೇ ರೀತಿ ನಮ್ಮ
ಇಲ್ಲಿಯ ಹತ್ತಿರದ ವೈದ್ಯರಂತ ಡಾಕ್ಟರ್ ಫಯಾಜ್ರವರು ಕೂಡ ನಮ್ಮ ಪ್ರತಿಯೊಂದು ಟಾಸ್ಕ್ ಫೋರ್ಸ್ ಸಭೆಗೆ ಬಂದು ಉತ್ತಮವಾದ ಸಲಹೆ ಸೂಚನೆ ನೀಡಿ ನಮ್ಮ ಟಾಸ್ಕ್ ಫೋರ್ಸ್ ಸದಸ್ಯರಿಗೆ ಯಾವ ರೀತಿ ತಾವು ಮನೆಗೆ ಭೇಟಿ ನೀಡಬೇಕು, ಅದೇ ರೀತಿ ಅವರ ಕ್ಲಿನಿಕ್ಕಿಗೆ ಪ್ರತಿಯೊಬ್ಬ ನಮ್ಮ ಗ್ರಾಮಸ್ಥರು ಹೋದಾಗ ತಾವು ವ್ಯಾಕ್ಸಿನ್ ತೆಗೆದಿದ್ದೀರಾ, ತಾವು ಜ್ವರ ಬಂದರೆ ನೀವು ಹೋಗಿ ಟೆಸ್ಟ್ ಮಾಡಿಸಿದ್ದೀರಾ, ಪ್ರತಿಯೊಂದು ವಿಚಾರವಾಗಿ ಅವರು ಕೂಡ ಹೆಚ್ಚಿನ ಕಾಳಜಿಯನ್ನು ತಮ್ಮ ಈ ಗ್ರಾಮಸ್ಥರ ತರ ಈ ಗ್ರಾಮದ ಪ್ರತಿಯೊಬ್ಬ ಪ್ರಜೆಯ ಒಂದು ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ. ಅವರಿಗೂ ಕೂಡ ತಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ನಮ್ಮ ಪಂಚಾಯತಿನ ಸಿಬ್ಬಂದಿಗಳಿಗೂ, ಇಲ್ಲಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೂ, ಅದೇ ರೀತಿ ಪಂಚಾಯತಿನ ಕಾರ್ಯದರ್ಶಿಯವರಿಗೂ, ಅದೇ ರೀತಿ ಪಂಚಾಯತ್ನ ಎಲ್ಲ ಸಿಬ್ಬಂದಿಯವರಿಗೂ, ಅದೇ ರೀತಿ ನಮ್ಮ ಮಮತಾ ಗಟ್ಟಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಅವರು ಕೂಡ 5 ವರ್ಷದಲ್ಲಿ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಅನುದಾನವನ್ನು ಕೂಡ ಅವರು ಕೂಡ ನೀಡಿದ್ದೀರಿ. ನಮ್ಮ ಶಾಲೆಗೆ ಆಗಿರಬಹುದು, ಅದೇ ರೀತಿ ನೀರಿನ ಬೋರ್ವೆಲ್ ಆಗಿರಬಹುದು, ಶಾಲೆಗೆ ಇನ್ನಿತರ ಪೀಠೋಪಕರಣಗಳಿಗೆ ಆಗಿರಬಹುದು, ಹೆಚ್ಚಿನ ಅನುದಾನವನ್ನು ತಮ್ಮ ಗ್ರಾಮಕ್ಕೆ ನೀಡಿದ್ದೀರಿ ಮೇಡಮ್. ತಮಗೂ ಕೂಡ ತಮ್ಮ ಗ್ರಾಮದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ತಾಲೂಕು ಪಂಚಾಯತ್ ಸದಸ್ಯರ ಅಂತ ಅಧ್ಯಕ್ಷರು ಅಂತ ಚಂದ್ರಹಾಸ ಕರ್ಕೇರಿ ಸರ್ ಅವರು ಕೂಡ 5 ವರ್ಷದ ಅವಧಿಯಲ್ಲಿ ಅವರ ಹೆಚ್ಚಿನ ಅನುದಾನ ಕೂಡ ತಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮಕ್ಕೆ ನೀಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲಾ ಶಿಕ್ಷಕರು ಕೂಡ ಈ ಒಂದು ನಮ್ಮ ಕೊರೋನಾ ವಾರಿಯರ್ಸ್ ಇದರಲ್ಲಿ ಜೊತೆಗೆ ಅವರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗ ಆಶಾ ಕಾರ್ಯಕರ್ತೆಯರಿಗೆ ನಮ್ಮ ಮಾನ್ಯ ಶಾಸಕರಾದಂತಹ ಯುಟಿ ಖಾದರ್ ಸರ್ ಅವರಿಗೆ ಒಂದು ಕಿರು ಸನ್ಮಾನವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿಯ ಆರೋಗ್ಯ ಸಹಾಯಕಿಯಾದಂತಹ ನಳಿನಿ ಸಿಸ್ಟರ್ ಅವರು ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ರು. ನಮ್ಮ ಇಲ್ಲಿ ಆರೋಗ್ಯ ಸಹಾಯಕಿ ಅವರು ಮೆಟರ್ನಿಟಿ ಲೀವ್ ಅಲ್ಲಿ ಇದ್ದ ಕಾರಣ ಅವರು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಕೂಡ ಅವರು ಹೆಚ್ಚಿನ ಶ್ರಮ ವಹಿಸಿ ನಮ್ಮ ಇಲ್ಲಿ ಒಂದು ಗ್ರಾಮಕ್ಕೆ ಸೇವೆ ನೀಡಿದ್ದಾರೆ. ಶಿಕ್ಷಕರು ನಮ್ಮ ಗ್ರಾಮದ ಕಲ್ಮಿಂಜ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂತಹ ನಾಗರಾಜ್ ಕಾರ್ವೀರ್ ಅವರು, ಇವರು ರಾಷ್ಟ್ರ ಮಟ್ಟದ ಈಜು ಸ್ಪರ್ಧೆಯಲ್ಲಿ 2 ಚಿನ್ನ ಮತ್ತು 1 ಕಂಚಿನ ಪದಕವನ್ನು ಪಡೆದಿರುತ್ತಾರೆ. ಅದೇ ರೀತಿ ತಣ್ಣೀರು ಬಾವಿಯಲ್ಲಿ ಬೀಚ್ನಲ್ಲಿ ನಡೆದಂತಹ ಒಂದು ಈಜು ಸ್ಪರ್ಧೆಯಲ್ಲಿ ಪದ್ಮಾಸನ ಭಂಗಿಯಲ್ಲಿ ಕಾಲಿಗೆ ಸರಪಳಿಯನ್ನು ಕಟ್ಟಿಕೊಂಡು 1 ಕಿಲೋಮೀಟರ್ ವರೆಗೆ ಈಜನ್ನು ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಮಾಡಿರುತ್ತಾರೆ. ಇವರಿಗೂ ಕೂಡ ನಮ್ಮ ಪಂಚಾಯತ್ ವತಿಯಿಂದ ಒಂದು ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ.
ಕಾರ್ಯಕ್ರಮಕ್ಕೆ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ನಾಯಕಿಯಾದಂತಹ ಮಮತಾ DS ಕೆಟ್ಟಿ ಅವರಿಗೂ ತುಂಬ ಹೃದಯದ ಅಭಿನಂದನೆಗಳು ಮೇಡಮ್. ಅದೇ ರೀತಿ ನಮ್ಮ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆದಂತಹ ಹನೀಫ್ ಚಂದೈತುಳ್ರ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸರ್. ಅದೇ ರೀತಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ನಮ್ಮ ನಾಯಕಿಯಾದಂತಹ ಶೈಲಜಾ ಸೆಟ್ರ ಅವರಿಗೆ ಸಹ ತುಂಬ ಹೃದಯದ ಧನ್ಯವಾದ ಮೇಡಮ್. ಅದೇ ರೀತಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಎರಡನೇ ಪ್ರಜೆಯಾದಂತ ನಮ್ಮ ಸ್ನೇಹಿತರು ಆದಂತಹ ನವಾಜ್ ಕಳ್ಳಕೋಡಿ ಅವರಿಗೂ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿ ನರಿಂಗಾನ ಗ್ರಾಮದ ವಲಯ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರಿಗೂ ಇದಕ್ಕೆ ಸಹಕರಿಸಿದ ಎಲ್ಲ ದಾನಿಗಳಿಗೂ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.